ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಸಾಗಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತೃತುರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಶ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ಶಾಶ್ವತಸುಶ್ರುತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿರಂಗೈಶ್ವರಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯಣದ 5ನೇ ಕಾಂಡ ಸುಂದರಕಾಂಡ. ಇದರಲ್ಲಿ ಒಂದು ದ್ಯೋತಕ ಏನಂದ್ರೆ 5ನೇ ಕಾಂಡ ಪಂಚ ಜ್ಞಾನೇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯಗಳಿಂದ ಭಗವಂತನ ಸ್ಮರಣೆ ಮಾಡಿ ಭಗವಂತನ ಸ್ಮರಣೆಗಳಿಗೆ ನಮ್ಮ ಮನಸ್ಸನ್ನು ಕೊಟ್ಟು ಈ ಸುಂದರಕಾಂಡವನ್ನು ಅಧ್ಯಯನ ಅಥವಾ ಸ್ಮರಣೆ ಅಥವಾ ಪಾರಾಯಣ ಮಾಡಿದರೆ ಭಕ್ತಿಯಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲುತ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಈ ಸುಂದರಕಾಂಡ ನಿರ್ಣಯದ ಇವತ್ತಿನ ಮಂಗಳದ ದಿವಸ. ನಿನ್ನೆ ತನಕ ಚಿಂತನೆ ಏನು ನಡೆದಿತ್ತು? ಹನುಮಂತ ದೇವರು ಮುಖ್ಯ ಪ್ರಾಣ ದೇವರು ಸಮುದ್ರದ ಉಲ್ಲಂಘನೆ ಮಾಡಿ ಸಮುದ್ರದ ಉಲ್ಲಂಘನೆಯ ಮಧ್ಯೆ ಬರುವ ಎಲ್ಲ ರಾಕ್ಷಸರಿಯನ್ನು ಸಂಹರಿಸಿ ಕೆಲವು ದೇವತೆಯರನ್ನು ಪರಿಗ್ರಹ ಮಾಡಿ ಅವರಿಗೆ ಸಂಹರಿಸದೆ ಅವರಿಗೆ ಅಭಯ ಕೊಟ್ಟು ಬಿಟ್ಟು ಲಂಕೆಗೆ ಬಂದು ಲಂಕೆಯಲ್ಲಿ ಚಿಕ್ಕ ರೂಪದಿಂದ ಬಂದು ರಾಕ್ಷಸರಿಗೆ ಹಿತವಾದ ಕಾಲ ರಾತ್ರಿ ಕಾಲ. ಹಾಗೆ ರಾಕ್ಷಸರಿಗೆ ರಾತ್ರಿಯೇ ಬಂದು ಅವರಿಗೆ ಹಿತವಾದ ಕಾಲದಲ್ಲೇ ಬಂದು ಅವರಲ್ಲಿ ಇರುವ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಜಾಗದಲ್ಲಿಯೂ ಸೀತೆಯ ಅನ್ವೇಷಣೆಯನ್ನು ಮಾಡಿ ಅಶೋಕವನಕ್ಕೆ ಬಂದು ಸೀತೆಯನ್ನು ಕಾಣ್ತಾರೆ. ಸೀತೆಯನ್ನು ಕಂಡು ಸೀತೆ ಹೆದರದಂತೆ ನಡೆಸ್ತಾಳೆ. ಇದೆಲ್ಲ ವಿಡಂಬನೆ. ಸೀತೆ ಹೆದರದಂತೆ ನಡೆಸ್ತಾಳೆ. ಸೀತಾಕೃತಿ ಅದು, ನಿಜವಾದ ಸೀತೆ ಅಲ್ಲ, ಸೀತಾಕೃತಿ ಅದು. ನಿಜವಾದ ಸೀತೆ ಕೈಲಾಸದಲ್ಲಿ ಶಿವನ ಹತ್ತಿರ ಪೂಜೆಗೊಳಿಸ್ತಾ ಇರ್ತಾಳೆ. ಅವಳು ತನ್ನ ಕೃತಿಯನ್ನು ಮಾಡಿಬಿಟ್ಟು ತನ್ನ ರೂಪವನ್ನು ಒಂದು ಮಾರಿಬಿಟ್ಟು ರಾವಣನ ಅಪಹಾರದ ಟೈಮಿಗೆ ಅವಳು ಕೈಲಾಸಕ್ಕೆ ಹೋಗ್ತಾಳೆ. ಅಲ್ಲಿ ಶಿವ ಪೂಜೆ ಮಾಡ್ತಾ ಇರ್ತಾನೆ. ಅವಳು ರಾಮನ ಹತ್ರ ಬರೋ ತನಕ ಆ ಸೀತೆ. ಇದು ಹನುಮಂತನಿಗೂ ಗೊತ್ತು. ಹನುಮಂತ ಜೀವೋತ್ತಮ, ಅವನಿಗೆ ಗೊತ್ತಿರೋದಿಲ್ಲದೆ ಯಾವುದೂ ಇಲ್ಲ. ಆದರೂ ಲೋಕದ ವಿಡಂಬನೆಗಾಗಿ ಅವನು ಸೀತೆಯ ಹತ್ತಿರ ಬಂದು ರಾಮನು ಹೇಳಿದ ಗುರುತುಗಳನ್ನು ಹೇಳ್ತಾನೆ. ಸೀತೆ ಅವನನ್ನು ನಂಬಿ ಅವನಿಂದ ಉಂಗುರ ತೆಗೆದುಕೊಂಡು ಶ್ರೀರಾಮಚಂದ್ರ ಕೊಟ್ಟ ಉಂಗುರವನ್ನು ತೆಗೆದುಕೊಂಡು ಅವನಿಗೆ ತನ್ನ ಚೂಡಾಮಣಿಯನ್ನು ಕೊಡ್ತಾಳೆ. ರಾಮನಿಗೆ ಕೊಡುವನು. ಆಗ ಹನುಮಂತ ದೇವರು ಹೇಳ್ತಾನೆ, ನಾನು ಬಂದ ಕೆಲಸ ಆಯಿತು. ಈಗ ನನ್ನ ಇರವನ್ನು ನನ್ನ ಪೌರುಷವನ್ನು ಈ ರಾವಣನೆಂಬ ರಾಕ್ಷಸನಿಗೆ ತೋರಿಸಬೇಕು. ನಾನು ಹೀಗೆ ಹೋದರೆ ಒಂದು ಕಪಿ ಬಂತು ಹೋಯಿತು ಅಂತಂತಾರೆ. ಎಲ್ಲ ಕಪಿಗಳು ಹನುಮಂತನಲ್ಲ. ಹನುಮಂತ ಕಪಿ ವೇಷ ತಾಳ್ದ. ಎಲ್ಲ ಕಪಿಗಳು ಕಂಡಿದ್ದೆಲ್ಲ ಕಪಿಗಳು ಹನುಮಂತ ಅಂತ ಅನ್ನಬಾರದು. ಹಾಗೆ ಹನುಮಂತ ಅಲ್ಲಿ ಬಂದಿದ್ದ 80,000 ಕೋಟಿ ಸೇನಾಧಿಪತಿಗಳನ್ನು 80 ಕೋಟಿ ಸೇನಾಧಿಪತಿಗಳನ್ನು ರಾವಣ ಕಳಿಸ್ತಾನೆ. ಒಂದು ಕಪಿ ಹನುಮಂತನನ್ನು ಹಿಡಿದಿತ್ತು. ಆ ಸೇನಾಪತಿಗಳವರು ಒಬ್ಬೊಬ್ಬರ ಹತ್ರ 80,000 ಸೈನಿಕರು. ಎಲ್ಲರನ್ನೂ ಯಾವುದೋ ಆಯುಧ ಇಲ್ಲದೆ ತನ್ನ ಕೈಯಿಂದನೇ ಹೊಡೆದು ಸಾಯಿಸ್ತಾನೆ. ಆಗ ರಾವಣ ತನ್ನ ಮಗ ಅಕ್ಷಯ ಕುಮಾರನನ್ನು ಕಳಿಸ್ತಾನೆ. ಅಕ್ಷಯ ಕುಮಾರ ರಾವಣನಿಗೆ ಸಮಬಲ. ಅಕ್ಷಯ ಕುಮಾರ, ಇಂದ್ರಜಿತ್ತು, ರಾವಣ ಎಲ್ಲ ಒಂದೇ ಸಮಬಲರು. ಕುಂಭಕರ್ಣ ನಿದ್ದೆ ಮಾಡ್ತಾ ಇರ್ತಾನೆ ಅವನು. ವಿಭೀಷಣ ರಾಮನ ಮೇಲೆ ಯುದ್ಧಕ್ಕೆ ಬರೋನಲ್ಲ, ಒಳ್ಳೆಯವನು. ಹಾಗಾಗಿ ಈ 3 ಜನ
ಆ ಅಕ್ಷಯ ಕುಮಾರನು ಬ್ರಹ್ಮದೇವರ ವರ ಇರುತ್ತೆ ಅಂತ ವಾದಿರಾಜ ಗುರುಸಾರ್ವಭೌಮರು ಹೇಳಿದ್ದಾರೆ. ಆ ಅಕ್ಷಯ ಕುಮಾರ ಬಹಳ ಬಾಣಗಳನ್ನು ಬಿಡ್ತಾನೆ. ಹನುಮಂತ ದೇವರು ಮುಂದೆ ಇಟ್ಟ ಹೆಜ್ಜೆ ಒಂದು ಹೆಜ್ಜೆಯನ್ನು ಹಿಂದೆ ಇಡಿಸ್ಲಿಕ್ಕೆ ಅವನ ಕೈಯಲ್ಲಿ ಆಗಲ್ಲ. ಹನುಮಂತ ದೇವರು ಹಾಗೆ ನಿಂತು ಬಿಡ್ತಾರೆ. ನೀನೇನು ಅಸ್ತ್ರ ಬಿಡ್ತೀಯ ಬಿಡು, ಅವ್ರು ಏನು ಅಸ್ತ್ರ ಉಪಯೋಗಿಸಲ್ಲ. ಬರತ್ತೆ, ಇವ್ರಿಗೆ ತಾಕತ್ತೆ, ಬೀಳತ್ತೆ. ಯಾಕೆಂದ್ರೆ ಅವನ ಅಗಣಾಶ್ವಸ ಮಾತು ಹೇಳಿ, ಕಲ್ಲಿನ ಬಂಡೆಗೆ ಒಂದು ಮಣ್ಣಿನ ಹೆಂಟೆ ಹೊಡೆದರೆ ಮಣ್ಣಿನ ಹೆಂಟೆ ತುಂಡಾಗತ್ತೆ ಹೊರತು ಕಲ್ಲಿನ ಬಂಡೆ ತುಂಡಾಗಲ್ಲ. ಹಾಗೆ ಹನುಮಂತ ದೇವರಿಗೆ ಏನೂ ಆಗಲ್ಲ. ಅವರು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಅಲ್ಲ. ಆವಾಗ ಇವ್ರು ಏನ್ ಮಾಡ್ತಾರೆ, ಹನುಮಂತ ದೇವರು ಬಗ್ಗಿ ಬಿಟ್ಟು ಅವನ ಕಾಲನ್ನು ತನ್ನ ಕೈಯಲ್ಲಿ ಎರಡು ಕಾಲನ್ನು ಹಿಡ್ಕೊಂಡು ತಿರುಗಿಸ್ತಾರೆ. ಪೂರ್ತಿ ತಿರುಗಿಸ್ಬಿಟ್ಟು ಹೇಗೆ ಅಂದ್ರೆ ಅವನ ಇಂದ್ರಿಯಗಳೆಲ್ಲ ಹೊರಗೆ ಬರಬೇಕು ಹಾಗೆ ತಿರುಗಿಸ್ಬಿಟ್ಟು ನೆಲಕ್ಕೆ ಅಪ್ಪಳಿಸ್ಬಿಡ್ತಾರೆ. ಇವರಿಗೆ ಅದೇನು ದೊಡ್ಡದಲ್ಲ, ವಾಯುವೇಗ, ವಾಯುದೇವರವರು. ಆ ವಾಯುವೇಗ ಅಕ್ಷಯ ಕುಮಾರ ತನ್ನ ಎಲ್ಲ ಇಂದ್ರಿಯಗಳು ಹೋಗಿ ಚಿಲ್ಲಾಪಿಲ್ಲಿಯಾಗಿ ಅವನು ಸಾಯ್ತಾನೆ. ರಾವಣನಿಗೆ ಗೊತ್ತಾಗತ್ತೆ. ರಾವಣ ಇಂದ್ರಜಿತುವನ್ನು ಕಳಿಸ್ತಾನೆ. ಇಂದ್ರಜಿತು ಏನ್ ಮಾಡ್ತಾನೆ, ಇದು ಸಾಮಾನ್ಯ ಕಪಿಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಸ್ತ್ರಗಳನ್ನು ಬಿಡ್ತಾನೆ. ಅವನಿಗೂ ಕಪಿಗೆ ಏನು ಮಾಡ್ಲಿಕ್ಕಾಗಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ವಾಯುದೇವರು ಈ ಹನುಮಂತ ದೇವರೇ ಮುಖ್ಯ ಪ್ರಾಣ ದೇವರು. ಮುಂದೆ ಬ್ರಹ್ಮನ ಪದವಿಗೆ ಹೋಗೋವರವರು. ಮುಂದೆ ಬ್ರಹ್ಮ ಮೋಕ್ಷಕ್ಕೆ ಹೋಗ್ತಾನೆ 100 ಕಲ್ಪ ಆಗತ್ಲು. ಆ ಪದವಿಗೆ ಇವರು ಬರ್ತಾರೆ. ಬ್ರಹ್ಮ ಒಂದು ಪದವಿ, ಈ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಒಂದು ಪದವಿ ಅದು. ಈಗ ಬ್ರಹ್ಮ ಇದ್ದಾರೆ, ಬ್ರಹ್ಮನ ಪದವಿಗೆ ವಾಯುದೇವರು ಬರ್ತಾರೆ. ವಾಯುದೇವರು ಬ್ರಹ್ಮನಿಗೆ ಸಮ. ಹಾಗಾಗಿ ಬ್ರಹ್ಮನ ಅಸ್ತ್ರ ಏನು ಮಾಡಲ್ಲ ಅವರಿಗೆ. ಆದರೂ ಕೂಡ ಈಗ ರಾವಣನನ್ನು ನಾನು ನೋಡಿಲ್ಲ, ರಾವಣ ಏನು ಮಾಡ್ತಾನೆ ನೋಡೋಣ ಅಂತ ಬ್ರಹ್ಮಾಸ್ತ್ರಕ್ಕೆ ಬಂಧಿತರಾಗ್ತಾರೆ. ಬಂಧಿತರಾದಂತೆ ನಡೆಸ್ತಾರೆ. ಆವಾಗ ಅಲ್ಲಿರುವ ರಾಕ್ಷಸರು ಏನ್ ಮಾಡ್ತಾರೆ, ಬ್ರಹ್ಮಾಸ್ತ್ರ ಬಂಧಿಸ್ಬಿಟ್ರು. ಬ್ರಹ್ಮಾಸ್ತ್ರದ ಮಹಿಮೆ ಕಡಿಮೆ ಆಗ್ಬಿಟ್ರೆ ಏನ್ ಮಾಡಬೇಕು ಅಂತ ಬೇರೆ ಮನೆಯಿಂದ ಹಗ್ಗ ಎಲ್ಲ ತಂದಿರ್ತಾರೆ, ಅದನ್ನು ಕಟ್ಬಿಡ್ತಾರೆ. ಆವಾಗ ಬ್ರಹ್ಮಾಸ್ತ್ರಕ್ಕೆ ಅವಮರ್ಯಾದೆ ಆಗುತ್ತೆ. ನಿಮಗೆ ಕಟ್ಲಿಕ್ಕೆ ಆಗಲಿಲ್ಲ ಅಂತ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ್ರೆ, ಬ್ರಹ್ಮಾಸ್ತ್ರ ನನ್ನ ಅಸ್ತ್ರ ಎಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ನಿಮ್ಮ ಮನೆ ಹಗ್ಗ ಉಪಯೋಗಿಸಿದ್ರೆ ನಾನೇ ಆಗ್ಬೇಕು ಅಂತ ಬ್ರಹ್ಮಾಸ್ತ್ರ ವಾಪಸ್ ಹೋಗುತ್ತೆ. ಇವರೇನ್ ಮಾಡ್ತಾರೆ, ಹನುಮಂತ ದೇವರು ಏನು ಆಡಲ್ಲ, ನಾಟಕ ಕಟ್ಟ ಹಾಕ್ದಂಗೆ ನಾಟಕದಲ್ಲಿ ಇರ್ತಾರೆ. ಅವರು ಏನು ಮಾಡಲ್ಲ, ಏನ್ ಮಾಡ್ತಾರೆ ನೋಡೋಣ ರಾವಣ ನನ್ನ ಕಟ್ಟ ಹಾಕ್ಬಿಟ್ಟು ಅಂತ ಹೋಗ್ತಾರೆ. ಹೋದಾಗ ರಾವಣನ ಹತ್ರ ಹೋದಾಗ ರಾವಣ ಕೇಳ್ತಾನೆ, ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ ಅಂತ ಕೇಳ್ತಾನೆ. ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಈ ವನವನ್ನು ನನ್ನ ರಾಕ್ಷಸರನ್ನು ಯಾಕೆ ಹಾಳು ಮಾಡಿದೆ ನೀನು? ಆವಾಗ ಹನುಮಂತ ದೇವರು ಹೇಳ್ತಾರೆ, ನಾವಾಗಿದ್ರೆ ನೀವು ಯಾರು ಅಂತ ಕೇಳಿದ್ರೆ ನಾನು ಈ ಥರ ಮನುಷ್ಯ ಗೊತ್ತಿಲ್ವ ನಿಮಗೆ, ನಾನು ಆ ಕಡೆಯವನು ಈ ಕಡೆಯವನು ಇಷ್ಟಿದೆ ಅಂತ ಹೇಳ್ತೀವಿ. ಅವ್ರು ಏನು ಹೇಳಿಲ್ಲ, ನಾನು ರಾಮನ ದಾಸ, ಏನು ಹೇಳಿಲ್ಲ. ಅದು ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವನು ನಾವು ಏನು ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದುಬಿಟ್ಟು ನಾವು ಪೂಜೆ ಕೊಟ್ಟಿರ್ತೀವಿ ಬಂದುಬಿಟ್ಟು ಯಾರೋ ಗೊತ್ತಿರಲ್ಲ ಪಾಪ ಮಠದವರು, ನೀವು ಯಾರು ನಂಗೆ ಗೊತ್ತಿಲ್ಲನ್ರಿ, ನಾನು ಕನಕಾಭಿಷೇಕ ಕೊಟ್ಟಿಲ್ವ ಇಲ್ಲಿ ಅಂತಂತೀವಿ. ನಾವು ಕೊಡುವುದು ಅವರ ಉಪಕಾರಕ್ಕೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದಲ್ಲ, ಹನುಮಂತ ದೇವರು ಏನು ಹೇಳ್ತಾರೆ, ನಾನು ರಾಮನ ದಾಸ. ಆಮೇಲೆ ರಾಮನ ದಾಸ ನಾನು ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, ನೀನು ಇಷ್ಟೆಲ್ಲ ತಪ್ಪು ಮಾಡಿದೀಯ, ಬಹಳ ತಪ್ಪು ಮಾಡಿಬಿಟ್ಟಿದೀಯ. ಜಗನ್ಮಾತೆ ಸೀತಾಮಾತೆಯನ್ನು ಕರ್ಕೊಂಡು ಬಂದ್ಬಿಟ್ಟಿದೀಯ. ಇದು ಪರಸ್ತ್ರೀ, ಘೋರ ಅಪರಾಧ. ಪರಸ್ತ್ರೀಯರನ್ನು ಎತ್ತುಕೊಂಡು ಬರುವುದು ಘೋರ ಅಪರಾಧ. ಪರಸ್ತ್ರೀ ಅಂದ್ರೆ ಎದುರುಗಡೆ ಮನೆ ಪಕ್ಕಕ್ಕೆ ಮನೆ ಅವ್ರನ್ನ ಕರ್ಕೊಂಡ್ಬಿಟ್ರೆ ಅದು ಪರಸ್ತ್ರೀ ಅಂತ ಆಯ್ತು. ಜಗನ್ಮಾತೆಯವಳು, ಲೋಕನಾಯಕ ಶ್ರೀರಾಮ ಮಹಾತ್ಮ ಭಗವಂತನ ಹೆಂಡತಿಯನ್ನು ನೀನು ಕರ್ಕೊಂಡ್ಬರ್ತೀನಿ ಎಂದು ಇಟ್ಕೊಂಡ್ಬಿಟ್ರೆ ಅಂತಂದ್ರೆ ಇದರಲ್ಲಿ ಏನು, ಆ ಲಕ್ಷ್ಮೀ ದೇವಿನ ಕರ್ಕೊಂಡ್ಬರ್ಲಿಕ್ಕೆ ಇವನ ಕೈಯಲ್ಲಿ ಆಗಲ್ಲ, ರಾಕ್ಷಸನಲ್ಲಾಗಲ್ಲ, ಬ್ರಹ್ಮನ ಕೈಯಲ್ಲೇ ಆಗಲ್ಲ. ಭಗವಂತನ ಬಿಟ್ರೆ ಲಕ್ಷ್ಮೀ ದೇವಿನೇ ಎರಡನೇವಳು, ವಾಯುದೇವರು ಬ್ರಹ್ಮದೇವರು ಮೂರನೇ ಕಕ್ಷೆಗೆ ಬರ್ತಾರೆ. ಇವರ ಸಮ ಅಲ್ಲ. ಲಕ್ಷ್ಮೀ ದೇವಿ ಪರಮಾತ್ಮನಿಗೆ ದೇಶತಃ ಕಾಲತಃ ಸಮಳವಳು, ಗುಣತಃ ಸಮಳಿಲ್ಲ. ಆ ಲಕ್ಷ್ಮೀ ದೇವಿ ಇಲ್ಲಿಲ್ಲ, ಸೀತಾ ಆಕೃತಿ ಅಷ್ಟೇನೆ ಅದು. ಆವಾಗ ಹನುಮಂತ ದೇವರು ಹೇಳ್ತಾರೆ, ತಪ್ಪು ಮಾಡಿದೆ ನೀನು, ಬಹಳ ತಪ್ಪು ಮಾಡಿದೆ, ಘೋರ ತಪ್ಪು ಮಾಡಿಬಿಟ್ಟಿದೀಯ. ಆದರೂ ರಾಮ ನಿನ್ನ ಕ್ಷಮಿಸ್ತಾನೆ. ನೀನು ಏನು ಮಾಡು ಅಂದರೆ ಮರ್ಯಾದೆಯಿಂದ ಸೀತೆಯನ್ನು ರಾಮನಿಗೆ ಕೊಟ್ಟು ನಾನು ಕರ್ಕೊಂಬಂದಿದ್ದು ತಪ್ಪಾಯಿತು ಅಂತ ಹೇಳು, ಕ್ಷಮಿಸ್ತಾನೆ ಅಂತ ಹನುಮಂತ ದೇವರು ರಾವಣನಿಗೆ ಹೇಳ್ತಾರೆ. ಹೇಳಿದ್ದೆ ಪರಸ್ತ್ರೀ ಅಂತಂದ್ರೆ ಪರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಅಂದ್ರೆ ಶ್ರೇಷ್ಠನಾದವನು ಯಾರು, ಭಗವಂತನ ಪತ್ನಿ ಅಂದ್ರೆ ಲಕ್ಷ್ಮಿ, ಭಗವಂತ ಅಂದ್ರೆ ನಾನೇ ಭಗವಂತ ಅನ್ನೋರು ಇದ್ದಾರೆ ನೋಡಿ. ನಾನೇ ಭಗವಂತ, ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ, ನಾನೇ ಮುಂದೆ ಭಗವಂತನಾಗ್ತೀನಿ ನಾನು ಮೋಕ್ಷಕ್ಕೆ ಹೋದಾಗ ಅನ್ನೋರು ಅಂದ್ರೆ ಅವರು ಲಕ್ಷ್ಮಿಯನ್ನು ನನ್ನ ಹೆಂಡತಿ ಎಂದಷ್ಟೇ ಪಾಪ ಬರುತ್ತೆ. ಆವಾಗ ಒಬ್ಬ ರಾವಣ ಇದ್ದ, ಈಗ 1000 ಜನ ರಾವಣರಿದ್ದ. ಆ ರಾವಣ ಗೊತ್ತಾಗ್ತಾ ಇದ್ದ, 10 ತಲೆ ಇತ್ತು ಅವನಿಗೆ. ಇಲ್ಲಿರೋ ರಾವಣರಿಗೆ ಗೊತ್ತಾಗದೇ ಇಲ್ಲ. ಚೆನ್ನ ಡ್ರೆಸ್ ಮಾಡ್ಕೊಂಡು
ಪಕ್ಕ ರಾಮನ ಭಕ್ತರಿದ್ದಂಗೆ ಇರ್ತಾನೆ, ಒಳಗಡೆ ರಾವಣರು. ಅದು ಹಾಗೆ ಅರ್ಥ ಮಾಡ್ಕೋಬೇಕು ಒಳಗಡೆದ ಅರ್ಥನ. ಆಮೇಲೆ ಆವಾಗ ಹನುಮಂತ ದೇವರು ಹೇಳ್ತಾರೆ, ಈ ರಾವಣ ಎಲ್ಲ ಕೇಳ್ತಾನೆ, ಸುಮ್ಮನೆ ಕೇಳ್ತಾ ಇರ್ತಾನೆ. ಅವನಿಗೆ ಏನೋ ಕಪಿ ತಲೆಹರಟೆ ಮಾಡ್ತಾ ಇದೆ, ಅದು ಅವನಿಗೆ ನೋಡಿ ಅಷ್ಟೆಲ್ಲ ಸಾಹಸ ಮಾಡಿದ್ರು ಅದನ್ನ ನಾರ್ಮಲ್ ಕಪಿ ಅಂತ ತಿಳ್ಕೊಳ್ತಾನೆ. ಒಂದು ಕಪಿ 80,000 ಸೇನಾ ಇವನ್ನ ಆಯುಧ ಇಲ್ದೇನೆ ಹೊಡೆದು ಹಾಕತ್ತಾ, ಇವನು ಅಶೋಕವನನ್ನೆಲ್ಲ ಧ್ವಂಸ ಮಾಡತ್ತಾ, ತನ್ನ ಸಮಾನವಾದ ಅಕ್ಷಯ ಕುಮಾರನನ್ನು ಸಂಹಾರ ಮಾಡತ್ತಾ? ಸಾಧ್ಯನೇ ಇಲ್ಲ. ಇದಾದ್ರೂ ಅವನಿಗೆ ಬುದ್ಧಿ ಬರಲ್ಲ. ಯಾಕೆ ಅಂದ್ರೆ ಸ್ವಭಾವತಃ ಕೆಟ್ಟವ್ರು ಇರ್ತಾರಲ್ಲ, ಎಷ್ಟೇ ಕೊಲೆ ಸುಲಿಗೆ ಮಾಡಿ ಜೈಲಿಗೆ ಹೋಗ್ಲಿ ಮತ್ತೆ ಹೊರಗಡೆ ಬಂದ್ರೆ ಬರೀ ಮಾಡೋದು ಅದೇ ಕೆಲಸನೇ. ಅವರು ಚೇಂಜ್ ಆಗಲ್ಲ. ಎಷ್ಟೇ ಉಪನ್ಯಾಸ ಕೇಳಲಿ, ಎಷ್ಟೇ ಪ್ರವಚನ ಕೇಳಲಿ, ಅವರು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಭಾವತಃ ರಾವಣ ಚೇಂಜ್ ಆಗದೇ ಇಲ್ಲ. ಅವರಿಗೆ ಅದು ಏನೋ ಹೇಳ್ತಾರೆ ಕೇಳ್ಕೊಂಡು ಹೋದು ಮತ್ತೆ ಅವನು ಅದನ್ನೇ ಮಾಡೋದು. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಹನುಮಂತ ದೇವರಿಗೆ ಎಚ್ಚರಿಕೆ ಕೊಡ್ತಾರೆ, ನ ಚೇತ್ ಪ್ರದಾಸ್ಯ ಸಿತ್ವರನ್ ರಘುತ್ತಮ ಪ್ರಿಯಂ ಸದಾ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ನ ರಾಮಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚ ಶರ್ವಪೂರ್ವಕ ಕಿಮುತ್ವಮಲ್ಪಸಾರಕ. ಅವನು ಹೇಳ್ತಾನೆ, ನೋಡು ರಾವಣ, ಬಹಳ ತಪ್ಪು ಮಾಡ್ತಾ ಇದೀಯ ನೀನು ರಘುತ್ತಮ ಪ್ರಿಯ ಅಂತದ. ನೀನು ರಘುತ್ತಮ ಪ್ರಿಯ. ರಘೋತ್ತಮ ಅಂತಂದ್ರೆ ರಾಮಚಂದ್ರ ದೇವರು. ರಾಮಚಂದ್ರ ದೇವರ ಪ್ರಿಯತೆಯ ಹೆಂಡತಿಯನ್ನು ಕರ್ಕೊಂಬಂದಿಟ್ಕೊಂಡಿದ್ದೀಯಾ. ಇದು ಕರ್ಕೊಂಬಂದಿಟ್ಕೊಂಡಿದ್ದಕ್ಕೆ ನೀನು ನಿನ್ನ ಮಕ್ಕಳು, ಮಿತ್ರರು, ಬಾಂಧವರು ಎಲ್ಲ ಸಮೇತ ವಿನಾಶವಾಗಿ ಹೋಗ್ತೀಯ, ಹಾಳಾಗಿ ಹೋಗ್ತೀಯ ನೀನು ಅಂತ ಭವಿಷ್ಯನೇ ನುಡಿತಾರೆ ಹನುಮಂತ ದೇವರು. ಅಂದರೆ ಇದರಲ್ಲಿ ನಾವೇನು ತಿಳ್ಕೋಬೇಕು, ಯಾರು ಭಗವಂತನ ದ್ರೋಹಿಗಳಿದ್ದಾರೋ, ಯಾರು ವಿಷ್ಣುವಿನ ದ್ರೋಹಿಗಳಿದ್ದಾರೋ, ಯಾರು ವಿಷ್ಣುವಿನ ದ್ರೋಹಿಗಳೋ, ವಿಷ್ಣುವಿನ ಭಕ್ತರ ದ್ರೋಹಿಗಳೋ, ಅವರ ಹೆಂಡತಿಯಾಗಿದ್ದರೂ ನಮ್ಮನ್ನು ನಾಶ ಮಾಡ್ತಾನೆ, ಮಕ್ಕಳಾಗಿದ್ದರೂ ನಮ್ಮನ್ನು ನಾಶ ಮಾಡ್ತಾನೆ, ಸಂಬಂಧದವರಾಗಿದ್ದರೂ ನಮ್ಮನ್ನು ನಾಶ ಮಾಡ್ತಾನೆ, ಅವರ ಮಿತ್ರರಾಗಿದ್ದರೂ ನಮ್ಮನ್ನು ನಾಶ ಮಾಡ್ತಾನೆ, ನಮ್ಮನ್ನು ಆಶ್ರಯ ಮಾಡಿದ್ರೂ ನಾಶ ಮಾಡ್ತಾನೆ. ನಾವು ಬಾಡಿಗೆಗೆ ಇಟ್ಕೊಂಡ್ಬಿಟ್ಟಿದ್ದೀವಪ್ಪ, ಅವನು ದೇಶದ್ರೋಹಿ ಗೊತ್ತಾಗಲಿಲ್ಲ ನಮಗೆ ಅಂದರೆ ಹಿಡಿದಾಕ್ತಾರಲ್ವಾ. ನಮ್ಮ ಅಣ್ಣ ದೇಶದ್ರೋಹಿ, ನಾನು ಹಿಡಿದಾಕ್ತಾರಲ್ವಾ, ಏನು ಮಾಡಿದೀಯ ಅಂತ. ಅದೇ ಥರನೇ ಇದು. ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ನಿಮ್ಮ ಮನೆಯಲ್ಲಿ ಯಾರೇ ಆಗಿರಲಿ, ಮಿತ್ರರು ಭಗವದ್ ದ್ರೋಹಿಯಾಗಿದ್ದರೆ, ನನ್ನ ದ್ರೋಹಿಯಾಗಿದ್ದರೆ, ಮುಖ್ಯ ಪ್ರಾಣನ ದ್ರೋಹಿಯಾಗಿದ್ದರೆ ಅವರನ್ನು ನಿಮ್ಮ ದಾರಿಗೆ ಕರೆದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ವಾ ಅವರನ್ನು ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಭಗವಂತ. ಕಡಾಖಂಡಿತವಾಗಿ ಹೇಳ್ತಾನೆ, ಅಂಥವರ ಹತ್ರ ಇದ್ರೆ ನೀವು ಹಾಳಾಗ್ತೀರಾ. ನಾನು ನಿಮ್ಮನ್ನು ಕ್ಷಮಿಸಲ್ಲ, ಅವರನ್ನು ಬಿಟ್ಟು ನೀವು ಈ ಕಡೆ ಬನ್ನಿ ಅಂತ ಹೇಳ್ತಾನೆ ಭಗವಂತ. ಯಾಕೆಂದ್ರೆ ನೀವು ಅವರಿಗೆ ನಿಮ್ಮ ಮಿತ್ರರಿರ್ಬೋದು. ಯಾವ ಜನ್ಮದಲ್ಲಿ ಮಿತ್ರರಿ? ಈ ಜನ್ಮದಲ್ಲಿ ಹೆಂಡತಿ ಗಂಡ, ಮುಂದಿನ ಜನ್ಮದಲ್ಲಿ ಏನು? ಜನ್ಮಾಂತರದಲ್ಲಿ ನಮ್ಮ ಪತಿಯಾದವನು, ನಮ್ಮ ಸ್ವಾಮಿಯಾದವನು ಪರಮಾತ್ಮ, ಮುಖ್ಯ ಪ್ರಾಣದೇವರು. ತಾಯಿಯಾದವಳು ಈ ಒಂದು ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಏನು ಹೇಳ್ತಾಳೆ ಅವಳು? ಯಾರಿಗೆ ಗೊತ್ತು? ನಾವೆಲ್ಲಿರ್ತೀವಿ ಯಾರಿಗೆ ಗೊತ್ತು? ಅವಳೇ ನಮ್ಮ ಮಗ ಆಗ್ಬೋದು, ನಾವೇ ತಾಯಿ ಆಗ್ಬೋದು, ಅಥವಾ ಅವರು ಯಾವುದೋ ಪ್ರಾಣಿ ಆಗ್ಬೋದು, ನಾವ್ಯಾವುದೋ ಪ್ರಾಣಿ. 84 ಲಕ್ಷ ಪ್ರಾಣಿಗಳಿದ್ದಾರೆ. 84 ಲಕ್ಷ ಜೀವಿಗಳಲ್ಲಿ 83,99,999 ಜನ್ಮಗಳಾದ ಮೇಲೆ ಮಾನವ ಜನ್ಮ ಬರೋದು. ಈ ಮಾನವ ಜನ್ಮ ಬಂದಾಗ ಮತ್ತೆ ಹಾಳು ಮಾಡಿದ್ವಿ ಅಂದರೆ ಹಾವು ಯಾಣಿ ಹಿಡಿದಲ್ಲಿ ಹೆಂಗೆ ಬೀಳತ್ತೆ, ಕೆಳಗಡೆಗೆ ಬಿದ್ದುಬೀಳತ್ತೆ. ಮೇಲೆ ಹತ್ತಿದ್ರೆ ಬೀಳ ಸುಲಭ ರೀ, ಕೆಳಗಿದ್ದವ್ರು ಬೀಳಲ್ಲ ಅಲ್ವಾ. ಅದಕ್ಕೆ ಮೇಲೆ ಹತ್ತಿದಾಗ ಕೆಳಗೆ ಬೀಳ್ದಿಲ್ದಂಗೆ ನಾವು ನೋಡ್ಕೋಬೇಕು, ಅದನ್ನು ನಾವು ನೋಡಬೇಕು ಅಂತ ಭಗವಂತ ತೋರಿಸ್ತಾನೆ. ಆವಾಗ ಇವ್ರು ಹೇಳ್ತಾರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ. ನಿನ್ನ ಸಂಬಂಧದವರೆಲ್ಲ ನಾಶ ಹೊಂದುತ್ತಾರಪ್ಪ, ಯಾರು ಇರಲ್ಲ ನೀ ಮಾಡಿದ್ದ ಕೆಲಸಕ್ಕೆ, ಯಾರ್ಯಾರು ಇರಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಲ್ಲ ಈಗಾಯ್ತು ನೀನು ಹೀಗೆ ಮಾಡ್ದಲ್ಲ ಅಂತಂದಾಗ ಅವನೇನು ಅನ್ನಲ್ಲ, ರಾವಣ ಏನು ಅನ್ನಲ್ಲ, ಸಂದೇಶ ಕಳಿಸಿದ್ದಾನೆ, ಸುಗ್ರೀವ ನೀನು ಹೆಂಗಿದೀಯಾ, ಚೆನ್ನಾಗಿದೀಯಾ ಅಂತ ಹೇಳಿ ಅಂತ. ಒಳ್ಳೆ ಬುದ್ಧಿ ಕಲಿ ನೀನು. ಸೀತೆಯನ್ನು ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ, ನೀನು ಹಿಡಿದು ಸಾಯಿಸ್ತಾರೆ ಅವರು ಬಂದು ಬಿಟ್ಟು ಅಂತ ಹೇಳತ್ಲು. ಅದೇನು ಕೇಳಿದ್ರು ಅವನು ಕೇಳಲ್ಲ, ರಾವಣ ಕೇಳಲ್ಲ, ಸ್ವಭಾವತಃ ಅವನು ಕೇಳಲ್ಲ. ಹಾಗಾಗಿ ಅವರು ಮತ್ತೆ ವಾಲ್ಮೀಕಿ ಋಷಿಗಳು ಭಾಳ ಹೇಳ್ತಾರೆ, ನ ರಾಮ ಬಾಣ ಧಾರಣೆ ಕ್ಷಮಾ ಸೂರೇಶ್ವರ. ರಾಮ ಒಂದು ಸಾರಿ ಬಾಣವನ್ನು ಬಿಲ್ಲಿಗೆ ಹಾಕಿಟ್ಟ ಅಂತಂದ್ರೆ ಆ ಬಾಣದ ಗುರಿ ತಪ್ಪಿದ್ದು ಇಲ್ಲೇ ಇಲ್ಲ. ಅದರ ಎದುರಿಗೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರೂ ಬಂದು ನಿಂತರು. ರಾಮನ ಒಂದು ಬಾಣವನ್ನು ತಡಲಿಕ್ಕಾಗಲ್ಲ ಅವ್ರ ಕೈಯಲ್ಲಿ. ಭಗವಂತ ಅವನು ಒಂದು ಬಾಣ ತಡಲಿಕ್ಕಾಗಲ್ಲ ಅವ್ರ ಕೈಯಲ್ಲಿ. ಹೋಗ್ಲಿ ಒಬ್ಬರು ಬರ್ತಾರೆ, ಆಗಲ್ಲ. ಎಲ್ಲರೂ ಸೇರಿ, ದೇವತೆಗಳು, ದಾನವರು ಎಲ್ಲರೂ ಸೇರಿಬಿಟ್ಟು ನಾವು ಒಂದು ರಾಮ ಬಾಣ ತಡಿತೀವಿ, ಅವ್ರ ಕೈಯಲ್ಲಿ ತಡಲಿಕ್ಕಾಗಲ್ಲ.
ಈ ಭಗವಂತನ ರಾಮ ಬಾಣ ಇವರೆಲ್ಲ ತಡಿಲಿಕ್ಕಾಗಲ್ಲ, ಇನ್ನು ನೀನು ಅಲ್ಪ ನೀನೇನು ತಡಿತೀಯ ಅಂತ ಹನುಮಂತ ದೇವರು ಕೇಳ್ತಾರೆ. ಅವನಿಗೆ ಸಿಟ್ಟು ಬಂದ್ಬಿಡತ್ತೆ. ಅದನ್ನ ವಾಲ್ಮೀಕಿ ಹೇಳ್ತಾರೆ, ಬ್ರಹ್ಮ ಸ್ವಯಂಭೂ ಚತುರಾನನೋವ ರುದ್ರಸ್ತ್ರಿ ನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ತ್ರಾತುಮ್ನ ಶಕ್ತ ಯದಿರಾಮ ವದ್ಯಂ. ಬ್ರಹ್ಮ ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು, 4 ಮುಖದ ಬ್ರಹ್ಮದೇವರು, ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾದವರು. ವಾರುದ್ರ ತ್ರಿನೇತ್ರ ಮುಕ್ಕಣ್ಣು ಇರುವ ರುದ್ರದೇವರು, ತ್ರಿಪುರಾಂತಕರು, ತ್ರಿಪುರ ಪಟ್ಟಣವನ್ನು ಕಣ್ಣಿನಿಂದ ಭಸ್ಮ ಮಾಡಿದವರು, ಸಕಲ ದೇವತೆಗಳಿಗೆ ನಾಯಕನಾದ ಇಂದ್ರದೇವರು. ಇವರೆಲ್ಲರೂ ಏನು ಮಾಡ್ತಾರೆ? ರಾಮನ ಬಾಣವನ್ನು ತಡಿಲಿಕ್ಕಾಗಲ್ಲ. ಯಾಕೆ ತಡಿಲಿಕ್ಕಾಗಲ್ಲ? ತಡೆಯುವ ಶಕ್ತಿ ಇಲ್ಲ ಅವರಿಗೆ, ತಡಿಲಿಕ್ಕಾಗಲ್ಲ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆಮೇಲೆ ಇದನ್ನು ಮಾತು ಹೇಳಲು ಸೌಷ್ಟಪೋಪೇತ ಮದೀನ ವಾದಿನ ಕಪೇರ್ನಿಶಾಮ್ಯ ಪ್ರತಿಮೋಪಿ ಯನ್ಮಚ ದಶಾನನ ಕೋಪ ವಿರುದ್ಧ ಲೋಚನ ಸಮಾಧಿಶತ್ತಸ್ಯ ವಧಂ ಮಹಾಕಪೇ. ಈ ಮಾತನ್ನು ಹೇಳ್ತಾ ಇದ್ದದನ್ನು ಕೇಳಿ ರಾವಣನಿಗೆ ಬಹಳ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ನೋಡಿ ದುಷ್ಟ ಬುದ್ಧಿ ಹೇಗಿರುತ್ತೆ ಅಂದರೆ, ಹಿತವಾದದ್ದನ್ನು ಸತ್ಯವಾದದ್ದನ್ನು ಹೇಳಿದರೆ ಕೇಳಲ್ಲ, ಅದು ಅವರಿಗೆ ಕೋಪ ಬರುತ್ತೆ. ಕೋಪ ಬಂದು ಕಪಿವರನ ಸಂಹಾರಕ್ಕೆ ಆಜ್ಞೆ ಮಾಡ್ತಾನೆ. ಆ ಕಪಿಯನ್ನು ಸಾಯಿಸು ಅಂತ ಹೇಳಿ. ಅವನಿಗೆ ಬುದ್ಧಿನೇ ಇಲ್ಲ. ತನ್ನಂತ ಅಕ್ಷಯ ಕುಮಾರ, ತನ್ನ ಸಮಬಲ ಅಕ್ಷಯ ಕುಮಾರನ್ನ ಒಂದೇ ಹೊತ್ತಿಗೆ ತಾಕ್ಬಿಟ್ಟಿದ್ದಾನೆ. ಏನು ಮಾಡ್ಲಿಕ್ಕಾಗಲ್ಲ ಇವನಿಗೆ. ಸಂಹಾರ ಮಾಡಿ ಅಂತಾನೆ. ಎಲ್ಲಿಂದ ಸಂಹಾರ ಮಾಡಬೇಕು ಅವನು? ಸಂಹಾರ ಮಾಡಿ ಎಂದಾಗ ಇತೀರಿತೆ ವದೋದ್ಯತಮ್ನೆ ವಾರಯದ್ವಿಭೀಷಣ. ರಾವಣ ಸಂಹರಿಸಲು ಆಜ್ಞೆ ಮಾಡಿದಾಗ ವಿಭೀಷಣ ಎದ್ದು ಪ್ರತಿರೋಧ ಮಾಡ್ತಾನೆ. ವಿಭೀಷಣ ಎಲ್ಲ ಒಳ್ಳೆ ಸಜ್ಜನ, ಅವನು ರಾಕ್ಷಸನಾಗಿದ್ದರೂ ಸಜ್ಜನ. ವಿಭೀಷಣ ಎತ್ತಿ ಹೇಳ್ತಾನೆ, ರಾವಣ ಇದು ಸಲ್ಲದು, ಅವನು ದೂತ, ರಾಮನ ಸಂದೇಶವನ್ನು ನಿನ್ನ ಹತ್ರ ಕೊಟ್ಟಿದ್ದಾನೆ. ಅವನನ್ನು ದೂತನನ್ನು ಕೊಲ್ಲುವುದು ಅಪರಾಧ, ನೀ ಕೊಲ್ಲಿಕ್ಕೆ ಶಕ್ಯ ಇಲ್ಲ. ಅದು ಎರಡನೇ ಮಾತು. ಮೊದಲನೆಯದು, ಯಾರಾದರೂ ಸಂದೇಶ ತಂದವ್ರನ್ನ ಹೊಡೆದು ಬಿಟ್ರೆ, ಈಗ ನಿಮ್ಮ ಮನೆ ಪೋಸ್ಟ್ ಮ್ಯಾನ್ ಯಾವನೋ ಒಂದು ಪೋಸ್ಟ್ ಕೊಡ್ತಾನಪ್ಪ, ಯಾವುದೋ ಒಂದು ಕೆಟ್ಟ ಸುದ್ದಿ ಬರುತ್ತೆ, ಹುಡ್ಕೊಂಡು ಹೋಗಿ ಪೋಸ್ಟ್ ಮ್ಯಾನಿಗೆ ಸಾಯಿಸ್ಬಿಟ್ರೆ ನೀನು ಎಲ್ಲರಿಗೂ ನನಗೆ ಒಳ್ಳೆ ಸುದ್ದಿ ಕೊಟ್ಟಿದ್ದ, ನನಗೆ ಕೊಟ್ಬಿಟ್ಟಿದ್ದೆ ಅಂತ ಆಗತ್ತಾ? ಇಲ್ವಲ್ಲ. ಈ ಥರ ಮಾಡಬಾರ್ದು ರಾಜನೀತಿನಲ್ಲಿ. ಹಾಗಾಗಿ ಈಗಲೂ ಅಷ್ಟೇ, ಈ ರಾಜಕೀಯದಲ್ಲೂ ನಿಮ್ಗೆ ಇದಿರ್ತಾರಲ್ಲ, ಫಾರಿನ್ ಅಂಬಾಸಿಡರ್ಸು ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರು ಹೋಗಿ ಸಂದೇಶ ಕೊಟ್ಟು ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿದರೆ ಅದಲ್ಲ, ದೇಶಕ್ಕೆ ಇದ್ದಾಗ ಹೋಗಬರುತ್ತೆ. ಮಾಡಬಾರ್ದು ಆ ಥರ. ದೂತರಿಗೆ ಶಿಕ್ಷೆ ಸಲ್ಲದು. ಆವಾಗ ಇಲ್ಲಿ ಒಂದು ತಿಳ್ಕೋಬೇಕು ನಾವು. ನೋಡಿ, ವಿಭೀಷಣ, ರಾಮಾಯಣದಲ್ಲಿ ವಿಭೀಷಣ ಬಹಳ ಒಳ್ಳೆಯವನು. ವಿಭೀಷಣ ಎದ್ದ, ರಾವಣ ಹೇಳಿದ್ದಕ್ಕೆ ಅವನು ಆಪೋಸ್ ಮಾಡ್ದ ಅಲ್ವಾ? ಇದೇ ಮಹಾಭಾರತದ್ದು, ಅಲ್ಲೂ ವಿಯಿಂದನೇ ಬರುತ್ತೆ. ಅಲ್ಲಿ ದ್ರೌಪದಿಯ ಮಾನಭಂಗ ಸೀರೆ ಹೇಳಬೇಕಾದ್ರೆ ವಿದುರ ಒಬ್ಬನೇ ಪ್ರತಿಭಟಿಸೋದು, ಯಾರು ಪ್ರತಿಭಟಿಸಲ್ಲ. ವಿದುರ ಒಬ್ಬನು ಇದು ತಪ್ಪು ಅಂತ ಖಂಡಿತವಾಗಿ ಹೇಳ್ತಾನೆ ವಿದುರ. ಬೇರೆ ಯಾರು ಹೇಳ್ತಾನೆ? ಭೀಷ್ಮಾಚಾರ್ಯ ಹೇಳ್ತಾರ? ಹೇಳಲ್ಲ. ಯಾಕೆ ಅಂದರೆ, ದುಷ್ಟ ಅನ್ನ, ಪಾಪಿಯ ಮನೆಯಲ್ಲಿ ಒಂದು ತುತ್ತು ಅನ್ನ ತಿಂದು ಬಿಟ್ರೆ, ನೀರು ಕುಡಿದು ಬಿಟ್ರೆ ಅದರ ಪ್ರಭಾವ ಬಂದ್ಬಿಡುತ್ತೆ. ಒಂದು ಸಾರಿ ಸಾಕು, ನಿಮ್ಮ ಜನ್ಮವನ್ನೇ ಹಾಳು ಮಾಡಿಬಿಡುತ್ತೆ ಅದು. ಅವರು ಬಾಯಿ ಕಟ್ಟಿ ಕುತ್ಕೊಳ್ತಾರೆ, ಯಾರೋ ತಲೆ ತಗ್ಸಿ ಕುತ್ಕೊಂಡ್ಬಿಡ್ತಾರೆ. ಭೀಷ್ಮಾಚಾರ್ಯರು 525 ವರ್ಷ ಅಭ್ಯಾಸ ಮಾಡಿದವರು, ವಿದ್ಯಾಭ್ಯಾಸ ಶಾಸ್ತ್ರಾಭ್ಯಾಸ ಮಾಡಿದವರು, ಪರಶುರಾಮ ದೇವರ ಹತ್ರ ಶಸ್ತ್ರಾಭ್ಯಾಸ ಮಾಡಿದವರು, ಮಹಾಮಹಿಮರು. ದುಷ್ಟ ದುರ್ಯೋಧನನ ಅನ್ನ ತಿಂತಿದ್ರಲ್ಲ, ತಲೆ ತಗ್ಗಿಸ್ಬಿಟ್ಟು ಎದುರುಗಡೆ ಮಾತಾಡ್ಲಿಕ್ಕಾಗಲ್ಲ. ಎಲ್ಲರಿಗೂ ವಿದ್ಯೆಯನ್ನು ಕಲಿಸಿದವರು ದ್ರೋಣಾಚಾರ್ಯರು. ಎಂಥ ಮಹಾಮಹಿಮರು! ಆ ಮಹಾಮಹಿಮರು ಬಾಯಿ ವಿಷಯ ಕೂತ್ಕೊಂಡ್ರು. ರುದ್ರದೇವರೇ ಅಶ್ವತ್ಥಾಮರಾಗಿ ಬಂದವರು. ಅಶ್ವತ್ಥಾಮರ ಏನ್ ಮಾಡಿದ್ರು? ದುರ್ಯೋಧನ ಹತ್ರ ಒಂದು ಲೋಟ ಹಾಲು ಕುಡಿದಿದ್ರು. ಆಯ್ತು. ವಿದುರ ಒಬ್ಬರು, ಯಾಕೆಂದ್ರೆ ವಿದುರ ತಿಂದಿದ್ದ ಅಂದ್ರೆ ಅವನಿಗೆ ಅವತ್ತಿಗೆ ಎಷ್ಟು ಬೇಕೋ ಆಹಾರ ಅವನ ಕೆಲಸಕ್ಕೆ ತಕ್ಕಂಗೆ ಅವನು ಇಸ್ಕೊಳ್ತಾ ಇದ್ದ, ತಿಂತಾ ಇದ್ದ ಹೊರತು ಒಂದು ಎಕ್ಸ್ಟ್ರಾ ಇಸ್ಕೊಳ್ತಾ. ದುಷ್ಟರ ಸಹವಾಸ ಬೇಡ ಅಂತಿದ್ದ. ಅದಕ್ಕೆ ದಾಸರಂತಾರೆ, ದುರ್ಜನರ ಮನೆಯಲ್ಲಿಯ ಹಾಲಸವಿಗಿಂತ ಸಜ್ಜನ ಮನೆಯಲ್ಲಿ ನೀರೆಲೇಸ ಅಂತ ಅಂತಾರೆ ಅವರು, ಪುರಂದರದಾಸರು. ಸಜ್ಜನರ ಮನೆಯಲ್ಲಿ ಒಂದು ನೀರು ಕುಡೀರಿ, ದುರ್ಜನರ ಮನೆಯಲ್ಲಿ ಭಗವಂತನ ದ್ವೇಷಿಗಳ ಹತ್ರ ಹೋಗಬೇಡ್ರಿ. ಆಹಾರದ ದೋಷ ಹೇಗೆ ಬರುತ್ತೆ? ಸಿಕ್ಕಲ್ಲಿ ತಿನ್ನಬಾರ್ದು, ಸಿಕ್ಕಬಾರ್ದು ತಿನ್ನಬಾರ್ದು ಅಂತ ಯಾಕಂತಾರೆ? ಇದಕ್ಕೆ ಅನ್ನೋದು. ಆಹಾರ ತಿಂದರೆ ಅದರ ಒಂದು ಅಂಶ ನಮ್ಮ ರಕ್ತ ಆಗತ್ತೆ, ಮಾಂಸ ಕಂಠಗಳಿಗೆ ಶಕ್ತಿ ಸಿಗುತ್ತೆ, ಒಂದು ಅಂಶ ವೇಸ್ಟ್ ಆಗುತ್ತೆ, ಒಂದು ಅಂಶ ನಮ್ಮ ಮನಸ್ಸಿನ ಬುದ್ಧಿಯಲ್ಲಿ ಬರುತ್ತೆ, ನಮ್ಮ ಬುದ್ಧಿಯನ್ನು ವಿಕಾರ ಮಾಡುತ್ತೆ. ಅದಕ್ಕೇನೆ ನಾವು ಹೇಗೆ ಶಾಸ್ತ್ರದಲ್ಲಿ ವಿಹಿತವಾಗಿದೆಯೋ ಹಾಗೆ ಆಹಾರವನ್ನು ಸೇವಿಸಿದರೆ ಸಾತ್ವಿಕರಾಗಬೇಕು ಅಂತ.
ನಮ್ಮದೇನಿದೆ ಸಾತ್ವಿಕ ಆಹಾರ ಇದೆಯಲ್ಲ ಮಿಶ್ರನೇ, ಅದಕ್ಕೆ ನಮ್ದೇನಾಗುತ್ತೆ, ನಾವು ಮಿಶ್ರ ಬುದ್ಧಿನೇ. ಒಂದು ನಿಮಿಷ ದೇವ್ರನ್ನ ಒಪ್ತೀವಿ, ಒಂದು ನಿಮಿಷ ದೇವ್ರನ್ನ ಒಪ್ಪಲ್ಲ. ಆ ಸ್ಥಿರತೆ ಇಲ್ಲೇ ಇಲ್ಲ. ದೇವರೆಲ್ಲ ಕಾಪಾಡ್ತಾನೆ. ಈಗ ನಾವು ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಕೊಡ್ತೀನಿ. ನೀವೆಲ್ಲ ಪುರಾಣ ಕೇಳಿರ್ತೀರ, ಎಲ್ಲ ಪಂಡಿತರು ಹೇಳ್ತಾರೆ. ಏನು ಹೇಳ್ತಾರೆ? ನೀವು ಒಬ್ಬರೇ ಇಲ್ಲ, ನಿಮ್ಮಲ್ಲಿ ಭಗವಂತ ಇದ್ದಾನೆ, ಮುಖ್ಯ ಪ್ರಾಣದೇವರು ಇದ್ದಾರೆ. ಅವರಿಲ್ಲದೆ ನೀವು ಒಂದು ಸೆಕೆಂಡು ಇರ್ಲಿಕ್ಕಾಗಲ್ಲ. ಅವರು ಕೈ ಎತ್ತಿದ್ರೆ ನೀವು ಕೈ ಎತ್ತೀರಾ, ಅವರು ನೋಡಿದರೆ ನೀವು ನೋಡ್ತೀರಾ. ಇದನ್ನು ನಾವೆಲ್ಲರೂ ಇಡೀ ಶಾಸ್ತ್ರ ಹೇಳೋದೇ ಅದನ್ನ. ಇಷ್ಟೆಲ್ಲ ಕೇಳ್ತೀರಲ್ವಾ? ಈ ಪ್ರವಚನ 7:30 ಮುಗಿಬೇಕು. 8:30 ತನಕ ನಾನು ತಗೊಂಡಮ್ಮ. ಏನು ಮಾಡ್ತೀರಾ? ಒಬ್ಬೊಬ್ಬರೇ ಇದ್ದು, ನಾನು ಒಬ್ಬರೇ ಹೋಗ್ಬೇಕು ನಮ್ಮ ಮನೆಗೆ, ನಾನು ಒಬ್ಬನೇ ಹೋಗ್ಬೇಕು, ಅಷ್ಟು ದೂರ ಇದೆ, ಆಚಾರಿಗೇನು ಅವ್ರು ಆಟೋದಾಗ ಹೋಗ್ಬಿಡ್ತಾರೆ. ಇಲ್ಲ ತನಕ ಕೇಳಿದ್ದೇನು, ನೀವು ಒಬ್ಬರೇ ಇರ್ಲಿಕ್ಕಾಗಲ್ಲ, ನಿಮ್ಮ ಜಡಿ ಪರಮಾತ್ಮ ಇದ್ದಾನೆ, ಪ್ರಾಣದೇವರು ಇದ್ದಾರೆ ಅಂತ ಹೋಗ್ಬೇಕಾದ್ರೆ ಹೇಳಿದ್ರು. ನಾನು ಒಬ್ಬನೇ ಇದ್ದೀನಿ. ಒಬ್ಬನೇ ಎಲ್ಲಿರ್ತೀಯ? ಮುಹ್ಯಂತಿಯಂ ಸೂರ್ಯ ಅಂತ ಪರಮಾತ್ಮ ಅಷ್ಟು ಕೊಡಲ್ಲ. ಜ್ಞಾನದ ಮಾಯೆ ಹಾಕಿ ಲಕ್ಷ್ಮೀ ದೇವಿಗೆ ಬಿಡಲಿಲ್ಲ ಅವನ ಮಾಯನ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾನಲ್ಲ, ಲಕ್ಷ್ಮೀ ದೇವಿಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಪದ್ಮಾವತಿಗೆ ಕರ್ಕೊಂಡ್ಬರ್ಬೇಕು, ಪದ್ಮಾವತಿಗೆ ಕರ್ಕೊಂಡ್ಬರ್ಬೇಕು, ಏನಾದ್ರೆ ಮದುವೆ ಆಗಬೇಕು ಅಂತೆಲ್ಲ ಸೆಟ್ ಆಗಿಬಿಡುತ್ತೆ. ನಾನು ಮದುವೆ ಆಗಲ್ಲ ಅಂತ ಕೂತ್ಬಿಡ್ತಾನೆ ಶ್ರೀನಿವಾಸ ದೇವರು. ಯಾಕೆ ಅಂತ ಬಕ್ಕಳ, ಏನಪ್ಪ ನಿಂದು ಗ್ರಾಚಾರ ಆಟ ಮಾಡ್ತೀಯಲ್ಲ ಅಂತೇಳಿ, ನನಗೆ ಫಸ್ಟ್ ಹೆಂಡತಿ ಇಲ್ಲ, ಅವಳು ಬರಬೇಕು, ಮದುವೆ ಆಗ್ಬೇಕು ನಾನು ಎರಡನೇ ಅವ್ರನ್ನ ಅಂತ. ಆವಾಗ ಏನು ಹೇಳ್ತಾರೆ, ಇವನಿಗೆ ಕರೀತಾರೆ, ಯಾರಿಗೆ? ಸೂರ್ಯನ ಕರೀತಾನೆ ಅವನು. ಸೂರ್ಯನ ಕರೆದು ಬಿಟ್ಟು, ನೀನು ಪದ್ಮಾವತಿನ ಕರ್ಕೊಂಬ, ಕೊಲ್ಲಾಪುರದಲ್ಲಿದ್ದಾಳೆ ಅಂತ ಹೇಳ್ತಾನೆ ಶ್ರೀನಿವಾಸ. ಆವಾಗ ಸೂರ್ಯ, ನೀನೆಂಥ ಕೆಲಸ ಹೇಳ್ತೀಯಪ್ಪ, ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ, ಅವಳು ಬರ್ತಾಳ ನಿನ್ನ ಜೊತೆಗೆ, ನನ್ನ ಜೊತೆಗೆ ಬರ್ತಾಳ, ನಾನು ಏನಾರ ಹೇಳ್ಬಿಟ್ಟೆ ಅಂದ್ರೆ ನಾನು ಬೈದ್ಬಿಟ್ಟು, ನೀನು ಏನು ಹೇಳಬೇಡ, ನಾನು ಹೇಳ್ದಂಗೆ ಹೇಳು ಅಂತ ಹೇಳ್ತಾನೆ ಶ್ರೀನಿವಾಸ ದೇವರು. ಏನು ಹೇಳ್ತಾನೆ ಶ್ರೀನಿವಾಸ ದೇವರು? ನೋಡು ಪದ್ಮಾವತಿ, ನಿನ್ನ ಬಿಟ್ಟು ಶ್ರೀನಿವಾಸನಿಗೆ ಇರ್ಲಿಕ್ಕಾಗ್ತಾ ಇಲ್ಲ, ಈಗೋ ಆಗೋ ನಾಳೆ ಅನ್ನಂಗೆ ಇಂಟೆನ್ಸಿವ್ ಕೇರ್ ಯೂನಿಟ್ನಾಗಿದ್ದಾಳೆ ಅಂತ ಹೇಳ್ಬಿಡು. ನಾನು ಈಗೋ ನಾಳೆನೋ ಸಾಯ್ತಾ ಇದ್ದೀನಿ ಅಂತ ಹೇಳು ಅಂತ ಶ್ರೀನಿವಾಸ ಹೇಳ್ಕೊಳ್ತಾನೆ. ಅವನಂತಾನೆ, ಇದನ್ನು ಬೇರೆಯವ್ರ ಕೈಯಾಗಿ ಹೇಳ್ಸಪ್ಪ. ಸೂರ್ಯ ಕೈ ಮುಗಿತಾನೆ, ಇದನ್ನು ಬೇರೆ ಕೈಯಾಗಿ ಹೇಳಿದ್ರು, ನಿನಗೇನರ ಇಂಟೆನ್ಸಿವ್ ಕೇರ್ ಯೂನಿಟ್ನಾಗ ಇದೆಯಾ ಅಂದ್ರೆ ನಾನು ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹೋಗ್ಬೇಕಾಗ್ತದೆ, ಆ ತಪ್ಪನ್ನ ಮಾಡಲ್ಲ, ಬೇರೆಯವ್ರನ್ನ ನಾನು ಹೇಳಿಸು ನೀನು ಅಂತಾರೆ. ಪರಮಾತ್ಮನ ಹೃದಯದಲ್ಲಿ ಲಕ್ಷ್ಮೀದೇವಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ, ಎಲ್ಲ ನಾಟಕ. ಅದು ಇಲ್ಲೇ ಇರಬೇಕು ಅವಳು ಇವರಿಷ್ಟು ಮಾಯ ಮಾಡ್ತಾನೆ. ಮಾಯ ಮಾಡಿ ಏನು ಮಾಡ್ತಾನೆ? ಇಲ್ಲ, ನೀನು ಹೇಳಲೇಬೇಕು, ನಾನು ಹೇಳಿದ್ದಷ್ಟೇ ಹೇಳಬೇಕು, ಬೇರೆದು ಹೇಳಬಾರ್ದು. ಯಾಕಂದರೆ ಭಗವಂತನ ಆಜ್ಞೆಯನ್ನು ಮಾಡಲ್ಲ ಅನ್ನಂಗೂ ಇಲ್ಲ. ಅವನು ಹೇಳಿದ್ದನ್ನಷ್ಟೇ ಹೇಳು, ಅದಕ್ಕೆ ಬೇರೆ ಸೇರಿಸಿ ಹೇಳಬೇಡ. ಇವನು ಹೋಗ್ತಾನೆ, ಹೋಗ್ಬಿಟ್ಟು ಪದ್ಮಾವತಿಗೆ ಹೇಳ್ತಾನೆ. ಏನು ಬಂದಿತ್ತು ಅಂದರೆ, ಇಲ್ಲ ಶ್ರೀನಿವಾಸ ದೇವರು ತುಂಬ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ನೀವು ಬರಲಿಲ್ಲ ಅಂದರೆ ಇವತ್ತು ಬೆಳಿಗ್ಗೆ ಇವತ್ತು ರಾತ್ರಿ ಒಳಗೆ ಪ್ರಾಣಕ್ಕೆ ಬಿಟ್ಟು ಬಿಡ್ತಾರೆ ಶ್ರೀನಿವಾಸ ದೇವರು. ಪದ್ಮಾವತಿಗೆ ಒಂಥರ ಆಗ್ಬಿಟ್ಟು, ಇದೇನಿದು ಶ್ರೀನಿವಾಸ ದೇವ್ರು ಹಿಂಗಾಗ್ಬಿಡ್ತಾ, ನಾನೆಂತ ತಪ್ಪು ಮಾಡಿದೆ ಅಂತ ಮಾಯ ಬಂದ್ಬಿಡುತ್ತೆ. ಆ ಲಕ್ಷ್ಮೀ ದೇವಿಗೆ ಮಾಯ ಬಿಡ್ಲಿಲ್ರಿ ಭಗವಂತ, ಇನ್ನು ನಮ್ಮಂಥವ್ರಿಗೆ ಮಾಯ ಬಿಡ್ತಾನ? ಅವಳು ಮಾಯೆ, ಅವಳಿಗೆ ಮಾಯ ಹಾಕ್ತಾನ ಅವನು, ಇನ್ನು ನಮ್ಮಂಥವ್ರಿಗೆ ಬಿಟ್ಬಿಡ್ತಾನ ಮಾಯನ. ಆಮೇಲೆ ಅವಳು ಬರ್ತಾಳೆ, ಬರ್ಬೇಕಾದ್ರೆ ಏನು ಮಾಡ್ತಾನೆ ಶ್ರೀನಿವಾಸ, ಏನು ಡ್ರಾಮ ಮಾಡ್ತಾನೆ ಅಂತಂದ್ರೆ, ಬಲಗಡೆಗೆ ಬ್ರಹ್ಮದೇವರು, ಎಡಗಡೆಗೆ ರುದ್ರದೇವರು, ಇಬ್ರು ಮೇಲೆ ಕೈ ಹಾಕೊಂಡು ನಾನು ನಡಿಲಿಕ್ಕೆ ಆಗಲ್ಲ ಅನ್ನಂಗೆ ಎಳ್ಕೊಂಡು ಬರಂಗೆ ಬರ್ತಾನೆ. ಏನು ತ್ರಾಣ ಇಲ್ಲ ಅಂತ ಬರ್ತಾನೆ. ಪದ್ಮಾವತಿ ಬಂದ ತಟ್ಟೆ ಇಬ್ಬರನ್ನು ಬಿಟ್ಟು ಬಿಡ್ತಾನೆ, ಅಲ್ಲಿ ಹೋಗ್ತಾನೆ. ಇಷ್ಟು ಮಾಯ ಹಾಕ್ತಾನೆ. ಆ ಲಕ್ಷ್ಮೀ ದೇವಿಗೆ ಮಾಯ ಹಾಕುವ ಭಗವಂತ ಇನ್ನು ನಿಮ್ಮಂಥ ತುಚ್ಛ ಪ್ರಾಣಿಗಳಿಗೆ ಮಾಯ ಹಾಕದೇ ಇರ್ತಾನ? ಹಾಗೆ ಭಗವಂತನ ಮಾಯೆ ಅದು, ಭಗವಂತನ ಮಾಯೆ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಬೇಕು. ಆಮೇಲೆ ಇವನೇನು ಮಾಡ್ತಾನೆ ಅಂತಂದ್ರೆ, ವಿದುರ ಹಾಗೆ ಮಾಡಕ್ಕೂ ಏನು ಮಾಡ್ತಾನೆ, ಅವನು ದ್ರೌಪದಿಯ ಮಾನಭಂಗ ಮಾಡೋದೇನು ನಿಲ್ಲಿಸಲ್ಲ, ಅವನು ಸೀರೆ ಸೆಳೆಯೋದೇನು ನಿಲ್ಲಿಸಲ್ಲ. ಅವನು ಪ್ರತಿಭಟನೆ ಮಾಡ್ದ, ಅವನು ಪ್ರತಿಭಟನೆ ಮಾಡ್ಬೇಕು, ಅವನ ಕರ್ತವ್ಯ ಮಾಡ್ದ. ನಾವಂತೀವಿ, ನಾವೇನು ಹೇಳಿದ್ರೆ ಅವ್ರು ಕೇಳ್ತಾರೆ ಅಂದ್ರೆ, ಅದಕ್ಕೆ ನಾವು ಹೇಳಲ್ಲ, ಅದು ತಪ್ಪದು. ನೀವು ಹೇಳಲೇಬೇಕು, ಇಲ್ಲ ಅಂದ್ರೆ ನೀವು ಸಮ್ಮತಿ ಕೊಟ್ಟಂಗೆ ಅದಕ್ಕೆ ಹೇಳಬೇಕು. ಹೇಳ್ದ ವಿದುರ. ಆಮೇಲೆ ಕೃಷ್ಣ ಪರಮಾತ್ಮ ಬಂದಾಗ ದುರ್ಯೋಧನ ಕೇಳ್ದ, ಎಲ್ಲ ಅರೇಂಜ್ಮೆಂಟ್ ಮಾಡಿ ಒಳ್ಳೆ ಬಂಗಾರ ತಟ್ಟೆ ಹಾಕ್ಬಿಟ್ಟು ಊಟ ಮಾಡು ಅಂದ. ಮಾಡಲ್ಲ ಅಂದ. ಯಾಕೆಂದ್ರೆ ಅವ್ನು ನೀನು ನನ್ನ ದ್ರೋಹಿ ಇಲ್ಲ, ನೀ ಪಾಂಡವರ ದ್ರೋಹಿ, ನಿಮ್ಮ ಮನೆಯೊಳಗೆ ಊಟ ಮಾಡಲ್ಲ ಅಂತ. ಆವಾಗ ಪಕ್ಕದ ಭೀಷ್ಮಾಚಾರ್ಯ ಇದ್ದವ್ರು ನಮ್ಮನೆ ಬರ್ತಾರೆ ಅಂತ ತಿಳ್ಕೊಂಡಿದ್ರು. ಭೀಷ್ಮಾಚಾರ್ಯರು ಹಿಂಗಂದ್ರೆ ಅವ್ರು ಪರಮಾತ್ಮ ಅಂದ, ಬರಲ್ಲ ನಿನ್ನ ಮನೆಗೆ ಅಂತ. ಯಾಕೆ ಅಂತ ಕೇಳ್ದ, ದ್ರೌಪದಿ ದೇವಿಗೆ ಅವಮಾನ ಆಗ್ತಾ ಇದೆ, ಬಾಯಿ ಮುಚ್ಕೊಂಡು ಕುತ್ಕೊಂಡಿದೆಯಲ್ಲ ನೀನು, ನಿನ್ನ ಶಪಥನೇ ಜಾಸ್ತಿ ಆಗೋಯ್ತಾ ನಿನಗೆ. ಒಂದು ಹೆಣ್ಣಿನ ವಸ್ತ್ರ ಹೇಳ್ತಾ ಇರ್ಬೇಕಾರೆ, ದ್ರೌಪದಿ ಯಾರು? ಭಾರತೀ ದೇವಿ, ಮುಖ್ಯ ಪ್ರಾಣದೇವರ ಹೆಂಡತಿ ದ್ರೌಪದಿ. ಸಕಲ ವೇದಗಳಿಗೆ ಅಭಿಮಾನಿ ಅವಳು ದ್ರೌಪದಿ. ಲಕ್ಷ್ಮೀದೇವಿ ಮುಖ್ಯ ಅಭಿಮಾನಿ, ಬ್ರಹ್ಮವಾಯುಗಳ ಮುಖ್ಯ ಅಭಿಮಾನಿ, ಬ್ರಹ್ಮ ವಾಯುದೇವರ ಹೆಂಡತಿ ಅವಳು. ಭಾರತೀ ದೇವಿಗೆ ಅವಮಾನ ಆಗ್ತಾ ಇದೆ, ನೀವು ನನ್ನ ಶಪಥ ಅಂತ ಕುತ್ಕೊಂಡಿದೆಯಲ್ಲ,
ನೀವೆಲ್ಲ ನಿಮ್ಮ ಮನೆಗೆ ಯಾಕೆ ಬರಬೇಕು? ಬರೋಲ್ಲ ನಾನು ಅಂತ ವಿದುರ ಕರೆದಿರಲಿಲ್ಲ. ವಿದುರನ ಮನೆಗೆ ಹೋದ. ವಿದುರ ಯಾರು? ಜಾತಿ ನೋಡಲ್ಲ ಭಗವಂತ. ವಿದುರ ಶೂದ್ರ. ಅವನ ಮನೆಗೆ ಹೋದ, ಇನ್ಯಾರ ಮನೆಗೂ ಹೋಗಲಿಲ್ಲ. ನಾನು ಭಕ್ತಿ ನೋಡ್ತೀನಿ ಅಂದರೆ ಅವರ ವರ್ಣಾಶ್ರಮಕ್ಕೆ ಏನು ಕ್ರಿಯೆಗಳು ಕರ್ಮಗಳಿರ್ತೋ ಅದನ್ನು ಮಾಡ್ತಾ ಇರಬೇಕು. ವರ್ಣಾಶ್ರಮ ಬಿಟ್ಟು ಬೇರೆ ಕಾರ್ಯಗಳನ್ನು ಮಾಡಬಾರ್ದು. ಅವರ ವರ್ಣಾಶ್ರಮದಲ್ಲೇ ಏನು ಮಾಡ್ತಾ ಇರ್ತಾರೋ ಅದಕ್ಕೆ ಭಗವಂತ ನಿಷ್ಠೆಯಿಂದ ಭಗವಂತನನ್ನು ಒಳದ್ಬಿಟ್ಟು ನೀನು ಕೊಟ್ಟಿದೀಯಪ್ಪ, ಇದು ನೀನು ಸೇವೆ ಮಾಡ್ತೀನಿ ಅಂತ ನಿಷ್ಠೆಯಿಂದ ಮಾಡ್ತಾ ಹೋದರೆ ಭಗವಂತ ಎಲ್ಲರಿಗೂ ಒಲಿತಾನೆ ಅಂತ ನಮ್ಮ ಮಧ್ವಾಚಾರ್ಯರು ಹೇಳಿದ್ದಾರೆ. ಎಲ್ಲರನ್ನೂ ಮೋಕ್ಷ ಕರ್ಕೊಂಡು ಹೋಗ್ತಾನೆ ಅವರವ್ರ ಯೋಗ್ಯತಾನುಸಾರವಾಗಿ. ಅವರೊಬ್ಬರೇ ಆಚಾರ್ಯ ಹೇಳಿದಾರೆ ಎಲ್ಲರನ್ನೂ ಮೋಕ್ಷ ಕರ್ಕೊಂಡು ಹೋಗ್ತಾನೆ ಅಂತ. ಕೆಲವರು ಹೇಳಿದ್ದಾರೆ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಹೇಳಿದ್ದಾರೆ, ಕೆಲವರು ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮವ್ರು ಹೇಳಿದ್ದಾರೆ ಎಲ್ಲರಿಗೂ ಮೋಕ್ಷ ಇದೆ, ಭಗವಂತನ ಮೇಲೆ ಭಕ್ತಿ ಕರೆಕ್ಟಾಗಿ ಮಾಡಬೇಕಷ್ಟೇನೆ. ಹಾಗಾಗಿ ಅವರು ವಿದುರನ ಮನೆಗೆ ಹೋದ, ಹಾಲುಂಡ. ಇಂಥ ಭಗವಂತ ವಿಭೀಷಣ ಬಂದ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಉದ್ಯೋಗ ಪರ್ವ. ಇದು ಉದ್ಯೋಗ ಪರ್ವ. ಮೊದಲೇ ಹೇಳಿದ್ದೆ, ಆ ಉದ್ಯೋಗ ಪರ್ವ ಭಗವಂತನ ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಭೀಮದೇವರು ಮುಖ್ಯ ಪ್ರಾಣದೇವರು, ಇಲ್ಲಿ ಹನುಮಂತ, ಅಲ್ಲಿ ಭೀಮದೇವರು. ಭೀಮಸೇನ ದೇವರ ರಾಯಭಾರಿಯಾಗಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಹತ್ರ ಬಂದ. ದುರ್ಯೋಧನ ಹತ್ರ ಬಂದೆ, ದುರ್ಯೋಧನ ಅವನು ಕಟ್ಟಾಕಿಟ್ಟು ನೋಡ್ದ, ವಿಶ್ವರೂಪ ತೋರಿಸ್ದ, ಅವನಿಗೆ ಗತಿ ತೋರಿಸ್ದ. ಇಲ್ಲಿ ಹನುಮಂತ ದೇವರು ರಾಮದೇವರ ರಾಯಭಾರಿಯಾಗಿ ಬಂದರು. ಇಲ್ಲಿ ಮಾಡಿದ್ದೇನು ಇವನು ರಾವಣ, ಅವನು ಕಟ್ಟಾಕ್ಲಿಕ್ಕೆ ನೋಡಿದ್ದು, ಸುಡ್ಲಿಕ್ಕೆ ನೋಡಿದ್ದು. ಇಲ್ಲಿ ಇವನು ತನ್ನ ಪರಾಕ್ರಮದ ವಿಶ್ವರೂಪ ತೋರಿಸ್ದ. ತ್ರೇತಾಯುಗದಲ್ಲಿ ಹನುಮಂತ ಭಗವಂತನ ರಾಯಭಾರವನ್ನು ಮಾಡಿದ್ದಕ್ಕೆ ಭಗವಂತ ಏನು ಮಾಡಿದ, ದ್ವಾಪರದಲ್ಲಿ ನೀನು ಮಾಡಿದ್ದೀಯಲ್ಲಪ್ಪ, ನಿನಗೆ ತಿರುಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದ್ವಾಪರದಲ್ಲಿ ಭೀಮಸೇನ ದೇವರವಾಗಿ ಬಂದಾಗ ಅವನ ಆ ರಾಯಭಾರವನ್ನು ಭಗವಂತನೇ ಮಾಡ್ದ. ಅಷ್ಟು ಕರುಣೆ ಅವನು. ಯಾವುದು ಇಟ್ಟಲ್ಲಿ ನೀವು ಒಂಚೂರು ಕೊಟ್ಟರೆ ಅವನು ಮಾಡ್ತಾನೆ, ಬೇಕಾದಷ್ಟು ಮಾಡ್ತಾನೆ. ಮಾಡೋ ವಿಧಿ ಗೊತ್ತಿರಬೇಕು ಅಷ್ಟೇ. ಹಾಗಾಗಿ ಅದನ್ನು ನೋಡಬೇಕು. ಅದನ್ನು ನೋಡ್ಕೊಂಡ್ಮೇಲೆ ಆಮೇಲೆ ವಿಭೀಷಣ ಹೇಳ್ತಾನೆ. ವಿಭೀಷಣ ಹೇಳಿಬಿಟ್ಟು ಹೇಳಲು ಇವನು ಒಪ್ತಾನೆ, ನೀನು ಹೇಳಿದ್ದು ಸರಿ ಇದೆ, ನಾನು ಕಪಿಗೆ ಏನು ಮಾಡ್ತೀನಿ ಅಂತಂದರೆ ಬಾಲಕ್ಕೆ ಬೆಂಕಿ ಹಚ್ತೀನಿ. ಕಪಿಗಳಿಗೆ ಬಾಲ ಅಂದರೆ ಬಹಳ ಇಷ್ಟ. ಸಾಮಾನ್ಯ ಕಪಿಗಳಿಗೆ, ವಾಯುದೇವರ ಕಪಿಗಳು ಅನ್ನೋರು ಪಾಪಕ್ಕೆ ಹೋಗ್ತಾರೆ. ಆ ಕಪಿಗಳಲ್ಲ, ಸಾಮಾನ್ಯ ಕಪಿಗಳಿಗೆ ಕಪಿ ರೂಪ ಅಂತಂದರೆ ಕಪಿಯ ಬಾಲ ಅಂದರೆ ಬಹಳ ಇಷ್ಟ ಆಗುತ್ತೆ. ಆ ಬಾಲಕ್ಕೆ ಬಟ್ಟೆಯನ್ನು ಕಟ್ತಾರೆ. ಬೆಂಕಿ ಹಚ್ಚಬೇಕು ಅಂತ ಬಟ್ಟೆ ಕಟ್ಟಬೇಕು. ಅವನು ಬಟ್ಟೆ ಕಟ್ತಾನೆ, ಎಲ್ಲರ ಮನೆ ಬಟ್ಟೆ ತರ್ತಾನೆ, ಕಟ್ತಾನೆ. ಅವ್ರ ಮನೆ ಎಲ್ಲ ಇಡೀ ಲಂಕೆಯ ಬಟ್ಟೆಗಳೆಲ್ಲ ಖಾಲಿ ಆಗ್ತಾವೆ. ಲಂಕೆಯ ಬಟ್ಟೆಗಳೆಲ್ಲ ಖಾಲಿ ಆಗ್ತವೆ. ಹನುಮಂತನ ಬಾಲ ಬೆಳಿತಾನೇ ಇರುತ್ತೆ. ಬಟ್ಟೆ ಸಾಕಾಗಲ್ಲ. ಆವಾಗ ರಾವಣ ಏನು ಮಾಡ್ತಾರೆ, ಅದನ್ನು ವಾದಿರಾಜರು ತಮ್ಮ ಎಷ್ಟು ಸಾಹಸವಂತ ನೀನೇ ಬಲವಂತ ಅಂತ ಹಾಡಿನ ಸುಂದರಕಾಂಡ ಅದು ಕನ್ನಡದ ಸುಂದರಕಾಂಡ. ಆ ಸುಂದರಕಾಂಡದಲ್ಲಿ ಅವರು ಬಳಸ್ತಾರೆ, ಶಾಲು ಸಕಲಾದಿಯು ಸಾಲದೇ ಇರಲು ಬಾಲ್ಯರೇ ವಸ್ತ್ರವ ಎಳೆದುತ್ತಾರೆನಲು ಅಂತಾನೆ. ಯಾವಾಗ ಎಲ್ಲ ರೇಷ್ಮೆ ಪಂಚೆಗಳು, ಮನೆಯಲ್ಲಿದ್ದ ಪಂಚೆಗಳು, ಮಡಿಗಳು, ಏನೇನು ಟ್ರಂಕಲ್ಲಿ ತುಂಬಿಟ್ಟಿರ್ತಾರೋ ಉಟ್ಕೊಳ್ಳಿಕ್ಕೆ ಎಲ್ಲ ಕೊಡ್ತಾರೆ. ಈ ಕಪಿ ಸತ್ರ ಸಾಕು ಅಂತ. ಬಾಲ ಬೆಳೀತದೆ, ಆಗಲ್ಲ. ಆವಾಗ ಏನು ಮಾಡ್ತಾನೆ ರಾವಣ, ಇಲ್ಲಿರೋ ಹೆಂಗಸರು ಬಟ್ಟೆಗಳನ್ನೆಲ್ಲ ಉಟ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ತಿಳ್ಕೊಂಡು ಬನ್ನಿ ಅಂತಾನೆ. ಆವಾಗ ಕಪಿ ಏನು ಮಾಡುತ್ತೆ, ಬಾಲನ ಕಡಿಮೆ ಮಾಡಿಬಿಡುತ್ತೆ. ಕಡಿಮೆ ಮಾಡಲು ಇವನೇನು ಮಾಡ್ತಾನೆ, ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿ ಬಾಲಕ್ಕೆ ಬೆಂಕಿ ಹಚ್ಚಬೇಕು. ಅಗ್ನಿದೇವರು ದೇವತೆಗಳಲ್ಲಿ ನಿಕೃಷ್ಟ, ಕಡೆಯ ದೇವತೆ ಅಗ್ನಿ. ವಾಯುದೇವರು ಜೀವೋತ್ತಮರು. ವಾಯುದೇವರನ್ನ ಸುಡ್ಲಿಕ್ಕೆ ಅಗ್ನಿಗಾಗತ್ತಾ? ಸಾಧ್ಯನೇ ಇಲ್ಲ. ಅಗ್ನಿ ಬೆಂಕಿ ಹಚ್ತಾರೆ, ಎಣ್ಣೆನಲ್ಲಿ ತೇದ್ಬಿಟ್ಟು ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದಾಗ ಅಗ್ನಿ ಬೆಂಕಿ ಉರಿತಾ ಇದೆ. ಹನುಮಂತನ ಬಾಲದ ಒಂದು ರೋಮ ಕೂಡ ಸುಡಲ್ಲ. ಯಾಕೆ ಅಂದರೆ ಅಗ್ನಿಗೆ ಶಕ್ತಿ ಇಲ್ಲ. ಅಗ್ನಿ ಒಳಗೆ ಕೂತ್ಕೊಂಡು ಮಾಡೋರೇ ಮುಖ್ಯ ಪ್ರಾಣದೇವರು. ಅವ್ರ ಬಾಲಕ್ಕೆ ಬೆಂಕಿ ಎತ್ತೀನಿ ಅಂದ್ರಾಗತ್ತಾ? ಸಾಧ್ಯ ಇಲ್ಲ. ಅಗ್ನಿಗೆ ಆಗದೇ ಇಲ್ಲ. ಅದು ಅಗ್ನಿಗೂ ಮನಸ್ಸಿಂದ ಮಾಡಲ್ಲ ಅವನು ದೇವರು. ಅವನೇನು ಮಾಡ್ತಾನೆ, ಬಟ್ಟೆ ಉರಿತಾ ಇರುತ್ತೆ, ಇವನಿಗೇನು ಆಗಲ್ಲ. ಆವಾಗ ಹನುಮಂತ ದೇವರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕಡೆ ನೋಡ್ತಾರೆ. ಎಲ್ಲ ಕಡೆ ನೋಡಿ ಎಲ್ಲ ಹಚ್ಚತ್ಲು ಒಂದು ಕಡೆ ಮೇಲೆ ಹಾರ್ತಾರೆ. ಹಾರಿಬಿಟ್ಟು ಎಲ್ಲ ಪಟ್ಟಣವನ್ನು ಬರಬೇಕಾದ್ರೆ ಎಲ್ಲ ವೀಕ್ಷಿಸಿರ್ತಾರೆ. ಏನೇನು ಪಟ್ಟಣ, ಎಲ್ಲರ ಮನೆ, ಯಾರ ಮನೆ ಸುಡಬೇಕು, ಎಲ್ಲ ನೋಡ್ಕೊಂಡಿರ್ತಾರೆ ಅವರು. ಎಲ್ಲ ಮನೆಗೆ ಅವನು ಇಡೀ ಬಂಗಾರದ ಪಟ್ಟಣ, ಅದು ಲಂಕಾಪಟ್ಟಣ. ವಿಶ್ವಕರ್ಮ ರಚಿಸಿದ್ದು ಬಂಗಾರದ ಪಟ್ಟಣ.
ಇಡೀ ಬಂಗಾಳದ ಪಟ್ಟಣ ಧಗ 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 ಉರಿತಾರೆ. ಅದು ಏನು ಮಾಡಿರ್ತಾರೆ, ಅದಕ್ಕೆ ಏನಂತಂದ್ರೆ ನಿಮಗೆ ಹೇಳ್ತೀರ, ಫೈರ್ ಪ್ರೂಫ್. ಅದು ಫೈರ್ ಪ್ರೂಫ್ ಪಟ್ಟಣ ಅದು ಲಂಕಾ. ಆದರೆ ಇವನು ತೇಜಸ್ ಇದೆಯಲ್ಲ, ಮುಖ್ಯ ಪ್ರಾಣದ ತೇಜಸ್ಸು, ಈ ತೇಜಸ್ ಮುಂದೆ ಏನು ಉಳಿಯುತ್ತದು? ಉರಿತಾ ಇರುತ್ತೆ. ರಾವಣನಿಗೆ ಹೇಳ್ತಾರೆ, ಅಯ್ಯೋ ಲಂಕಾಪಟ್ಟಣ ಎಲ್ಲ ಉರಿತಾರೆ. ರಾವಣ ಟೆರಸ್ ಮೇಲೆ ಹತ್ತಾನೆ. ಟೆರಸ್ ಮೇಲೆ ಹತ್ತಿ ನೋಡ್ತಾನೆ, ಇಡೀ ಲಂಕಾಪಟ್ಟಣ ಉರಿತಾ ಇದೆ, ಮಧ್ಯದಲ್ಲಿ ಆರಾಮಾಗಿ ಕಪಿ ಇದ್ದಾನೆ. ಅವನು ಕಪಿ ಅಂತಾನೆ ಅನ್ನೋದು ಅವನಿಗೆ, ಅವನು ಮುಖ್ಯ ಪ್ರಾಣ ಗೊತ್ತಾಗದೇ ಇಲ್ಲ ಅವನಿಗೆ. ಆವಾಗ ಇಂದ್ರಜಿತನು ಬರ್ತಾನೆ, ನೋಡೋಣ ನಾವು ಅಂತೇಳಿ ಬರ್ತಾನೆ. ಕಪಿ ಅವನು ಹತ್ತನೇ ಇರುತ್ತೆ. ಹತ್ತಾ ಇರಬೇಕಾದ್ರೆ ಆಮೇಲೆ ಅವನು ಜಂಬುಮಾಲಿ ಮತ್ತು ಸುಮಾಲಿ ಅನ್ನ ಇವನ ಮಂತ್ರಿಯರಿರ್ತಾರೆ, ಅವನ ಮನೆಗಳನ್ನು ದಹಿಸ್ತಾನೆ. ವಿಭೀಷಣ ಮನೆಯನ್ನು ಬಿಟ್ಟು ಇನ್ನೆಲ್ಲರ ಮನೆ ಸುಡುತ್ತೆ. ಅಶೋಕವನದಲ್ಲಿ ಹೇಗೆ ಸೀತೆ ಕೂತಿದ್ದ ಅಶೋಕ ವೃಕ್ಷವನ್ನು ಬಿಟ್ಟು ಎಲ್ಲ ವನವನ್ನು ಹಾಳು ಮಾಡ್ತಾನೋ, ಹಾಗೆ ವಿಭೀಷಣನ ಮನೆಯನ್ನು ಬಿಟ್ಟು ಇನ್ನೆಲ್ಲ ಮನೆಗಳು ಸುಟ್ಟು ಹೋಗುತ್ತೆ. ತುಂಬಿಕೊಟ್ಟು ಸಜೀವವಾಗಿ ದಹಿಸ್ತಾನೆ. ಆವಾಗ ರಕ್ಕಸರ ಸಂಪತ್ತು ಹೋಗುತ್ತೆ. ರಾವಣನ ಮನೆಯನ್ನು ರಕ್ಕಸ ಒಡೆಯ ರಾವಣನ ಮನೆಗೆ ಬರ್ತಾನೆ. ರಾವಣನ ಮನೆ ಮುತ್ತು ರತ್ನಗಳಿಂದ ಬಂಗಾರಗಳಿಂದ ಅಲಂಕೃತವಾಗಿರುತ್ತೆ. ಆ ಗಾಳಿಯ ಸಂಪರ್ಕ, ವಾಯುದೇವರ ಆಜ್ಞೆ, ಅಗ್ನಿ ಎಲ್ಲ ಸುಟ್ಟಾಕ್ತಾನೆ. ಸುಟ್ಟಾಕತ್ಲು ಕೆಲವು ಸ್ತ್ರೀಯರು ಬೊಬ್ಬಿಡ್ತಾ ಇರ್ತಾರೆ, ನನ್ನ ವಜ್ರ ಹಾಳಾಗಾಯಿತು, ವೈಡೂರ್ಯ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು ಅಂತ ಅಳ್ತಾ ಇರ್ತಾರೆ ಅವರು. ಹೇಗೆ ಅಂದರೆ ಎಲ್ಲ ಒಂಥರ ಇದ್ದಲ ರಾಶಿಯ ಥರ ಸುಟ್ಟು ಬೀಳತ್ತೆ. ಆಮೇಲೆ ಎಲ್ಲರೂ ಬಹಳ ವಿಚಲಿತರಾಗಿರ್ತಾರೆ, ದುಃಖದಿಂದ ಕೂಡಿರ್ತಾರೆ. ಸುಟ್ಟು ಲಂಕಾಪಟ್ಟಣವನ್ನು ಸುಟ್ಟು ಒಳ್ಳೆ ತೇಜಸ್ಸಿನಿಂದ ಹನುಮಂತ ದೇವರು ಕೊಟ್ಟುಕೊಂಡಿರ್ತಾರೆ. ಪ್ರಳಯ ಕಾಲದ ಅಗ್ನಿ ಹಂಗೆ ಅವರಿರ್ತಾರೆ. ಆವಾಗ ಎಲ್ಲರೂ ಗಂಧರ್ವರು ಎಲ್ಲರೂ ಬಹಳ ಸಂತೋಷ ಪಡ್ತಾರೆ. ಹನುಮಂತ ಯೋಚಿಸ್ತಾನೆ. ಆವಾಗ ಒಂದು ಕಾರ್ಯ ಮಾಡಿದ ಮೇಲೆ ನಾವು ಅದರ ಎಫೆಕ್ಟ್ ಯೋಚನೆ ಮಾಡಬೇಕು ಅಂತ ಅವನು ತೋರಿಸ್ತಾನೆ. ಅವನಿಗೆ ಗೊತ್ತು, ಅಲ್ಲ ನಾನು ಏನು ಮಾಡಿದೆ ಕೆಲಸನ, ಎಲ್ಲ ಕಡೆ ಬೆಂಕಿ ಹಚ್ಚಿಬಿಟ್ಟಿಲ್ಲ, ಸೀತೆ ಇರೋ ಮರನೂ ಬೆಂಕಿ ಹತ್ತಿಬಿಟ್ಟು ಅವ್ರಿಗೂ ಸುಟ್ಟು ಹೋಗ್ಬಿಟ್ಟಿದ್ರೆ ಅಂತ ಇವನು ಯೋಚನೆ ಮಾಡ್ತಾನೆ. ಅದಾಗಲ್ಲ ಅನ್ನೋದು ಅವನಿಗೆ ಗೊತ್ತು. ಅಲ್ಲಿ ನೋಡತ್ಲು ಸೀತಾದೇವಿಯ ಮರ ಬಿಟ್ಟು ಇನ್ನೆಲ್ಲನೂ ಸುಟ್ಟೋಗಿರುತ್ತೆ. ಆಮೇಲೆ ಏನು ಮಾಡ್ತಾನೆ, ಅದರಲ್ಲಿ ದುಃಖಗಳನ್ನು ವಾಲ್ಮೀಕಿ ಮಹರ್ಷಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಏನು ಮಾಡ್ತಾನೆ ಅಂತಂದರೆ, ಮತ್ತೆ ಸೀತೆಯನ್ನು ಕಾಣ್ತಾನೆ. ಅಶೋಕವನಕ್ಕೆ ಹೋಗಿ, ನಾನು ಹಿಂಗೆ ಮಾಡಿ ಬಂದೆ, ನೀನು ಇಲ್ಲಿ ನೋಡ್ತಾ ಇರು, ಏನು ಕುಂದಾಗ ನೋಡ್ತಾ ಇದ್ದೇನೆ. ತತಸ್ಥಂ ಪ್ರಸ್ಥಿತಂ ಸೀತಾ ವೀಕ್ಷಮಾಣ ಪುನಃ ಭತೃಸ್ನೇಹಾನ್ವಿತಂ ವಾಕ್ಯಂ ಹನುಮಂತಮ ಭಾಷತಃ ಅಂತ ಹೊರಟ ಅವನು ಮತ್ತೆ ನೋಡಿದಾಗ ಪ್ರೀತಿಯಾದ ಮಾತುಗಳನ್ನು ಹೇಳ್ತಾರೆ ರಾಮನ ಬಗ್ಗೆ. ಇದನ್ನು ಹೇಳು ರಾಮನಿಗೆ ಅಂತ ಹನುಮಂತ ಸಮಾಧಾನಗೊಳಿಸಿ ವಿದೇಹನ ಪುತ್ರಿಯನ್ನು ನಮಸ್ಕಾರ ಮಾಡ್ತಾನೆ. ವೈದೇಹಿ ಅಂತ ಯಾಕೆ ಕರೀತಾರೆ, ವಿದೇಹರಾಜನ ಪುತ್ರಿ ಅವಳು. ಹಾಗಾಗಿ ಅವಳನ್ನು ನಮಸ್ಕಾರ ಮಾಡಿಬಿಟ್ಟು ಹನುಮಂತ ಮುಂದೆ ಬರ್ತಾನೆ. ಇದರಿಂದ ನಾವು ಒಂದೇನು ತಿಳ್ಕೊಳ್ಬೇಕು ಅಂತಂದರೆ, ನೋಡಿ, ರಾವಣನ ಪಟ್ಟಣ ಲಂಕಾಪಟ್ಟಣ ರಾವಣನ ಪಟ್ಟಣ. ರಾವಣ ಅಂದರೆ ಯಾರು? ಅಸುರ. ನಾನೇ ಬ್ರಹ್ಮ ಅಂದ್ಕೊಂಡವನು, ಜಗನ್ಮಾತೆಯನ್ನು ಅಪಹರಿಸಿದವನು. ಇದನ್ನು ನಾವೇನು ತಿಳ್ಕೊಬೇಕು? ಕತೆ ಈ ತ್ರೇತಾಯುಗದಲ್ಲಿ ನಡೆದಿದ್ದು. ನಾವೇನು ತಿಳ್ಕೊಬೇಕು? ನಮ್ಮ ದೇಹನೇ ಒಂದು ಲಂಕಾಪಟ್ಟಣ. ಇಲ್ಲಿ ರಾವಣ ಒಬ್ಬ ಜೀವ ಅಂತ ತಗೊಳ್ಳಿ, ನಾವು ಒಂದು ಜೀವ. ನಾವು ರಾವಣರಾಗಿಬಿಟ್ರೆ, ನಾವು ದುಷ್ಕರ್ಮಗಳನ್ನೆಲ್ಲ ಮಾಡಿ ನಾನೇ ಭಗವಂತ ಅಂದುಬಿಟ್ಟು ಭಗವಂತನಿಗೆ ಅಪ್ರಿಯವಾದ ಕೆಲಸಗಳೆಲ್ಲವನ್ನೂ ಮಾಡಿ, ಶಾಸ್ತ್ರ ವಿರುದ್ಧವಾಗಿ ಎಲ್ಲವನ್ನೂ ಮಾಡಿ, ಪರಸ್ತ್ರೀಯರನ್ನು ಮೋಹಿಸಿ ಮಾಡಬಾರದ ಕೆಟ್ಟ ಕೆಲಸಗಳೆಲ್ಲವನ್ನು ಮಾಡಿಬಿಟ್ಟು ನಾವು ನಮ್ಮ ಪಟ್ಟಣದ ಸುತ್ತಲೂ ಸೈನಿಕರನ್ನು ಇಟ್ಟುಕೊಂಡ್ರೆ ಮುಖ್ಯ ಪ್ರಾಣದೇವರು ಬಂದು ನಿಮ್ಮ ಪಟ್ಟಣ ಸುಟ್ಟಾಕ್ಬಿಡ್ತಾರೆ, ನಮ್ಮ ದೇಹವನ್ನೇ ಸುಟ್ಟಾಕ್ಬಿಡ್ತಾರೆ, ನಾಶ ಮಾಡ್ಬಿಡ್ತಾರೆ. ಅವ್ರು ಯಾವುದೂ ಇರಲ್ಲ. ಅವರು ನಮ್ಮ ದೇಹ ಬಿಟ್ಟು ಹೋದರೆ ಒಂದು ಕ್ಷಣ ನಾವಿರಲ್ಲ. ಹೇಳಿದ್ದೆ ಅದನ್ನು. ಏನಂತಂದರೆ, ಮುಖ್ಯ ಪ್ರಾಣದೇವರು ಇದ್ದಾರೆ, ಸಕಲ ಅಭಿಮಾನಿ ದೇವರುಗಳು, ಮನಸ್ಸಿನ ಅಭಿಮಾನಿ ದೇವರು ರುದ್ರದೇವರು ಇದ್ದಾರೆ, ಕೈಯಿನ ಅಭಿಮಾನಿ ಇಂದ್ರದೇವರು, ದಕ್ಷ ಪ್ರಜಾಪತಿ ಅವರು ಇದ್ದಾರೆ, ಎಲ್ಲ ಅಭಿಮಾನಿಗಳ ದೇವತೆಗಳು ಇದ್ದಾರೆ. ಯಾರೂ ಹೋದರೂ ಮನುಷ್ಯ ಸತ್ತ ಅಂತ ಹೇಳಲ್ಲ. ಕೈ ಹೋಯ್ತಾ, ಕೈ ಮುರಿತು, ಅವನು ಆರಾಮಾಗಿ 100 ವರ್ಷ ಬದುಕ್ತಾನೆ ಅಲ್ವಾ? ಕಾಲು ಮುರಿತು, ಕುಂಟುಕೊಂಡು ಬದುಕ್ತಾನೆ. ಹೋಗಲಿ, ಮನಸ್ಸೇ ಹೋಯ್ತಾ, ಕೋಮದಲ್ಲೇ 1 ವರ್ಷಗಟ್ಟಲೆ ಇರ್ತಾರೆ. ಆದರೆ ಒಂದು ಸತಿ
ಒಂದು ನಿಮಿಷ ಪ್ರಾಣ ಹೋಯಿತು ಅಂದರೆ ಯಾರಾದರೂ ಇರ್ತಾರಾ? ಎಲ್ಲ ಕೈಗೆ ನಾವು ಕೇಳ್ತೀವಿ, ಕೈಕಾಲು ಗಟ್ಟಿ ಇದೆ ಅಮ್ಮ, ಬೆಳಿಗ್ಗೆ ಈಗಿನೂ ನೋಡಿದ್ವಿ ಅವನಿಗೆ ಎಲ್ಲ ಗಟ್ಟಿ ಇತ್ತು ಕುತ್ಕೊಂಡಿದ್ದ, ನೆಕ್ಸ್ಟ್ ಮೂಮೆಂಟ್ನಾಗ ಇಲ್ಲ, ಎಲ್ಲ ಗಟ್ಟಿ ಇತ್ತಲ್ವ, ಯಾಕಿಲ್ಲ? ಪ್ರಾಣದೇವರು ಬಿಟ್ಟರೆ ಬೇರೆಯವರು ಎಲ್ಲರನ್ನೂ ಕರ್ಕೊಂಡೇ ಹೋಗ್ಬಿಡ್ತಾರೆ ಅವರು, ಬಾ ನೀನು ಇರ್ಲಿಕ್ಕಾಗಲ್ಲ ಅಂತ. ಯಾರಿಗೂ ಅವರ ಬಗ್ಗೆ ಪ್ರಾಣದೇವರ ಅಧೀನ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ಜೀವಂತವಾಗಿ ನೋಡಿದ ಉದಾಹರಣೆ, ಅವರನ್ನು ಸ್ಮರಿಸಿದವರಿಗೆ ವಾಯುದೇವರನ್ನು ಸ್ಮರಿಸಿ ನಮ್ಮಲ್ಲಿ ದಿವಸ ನಿಂತುಕೊಂಡ್ಬಿಟ್ಟು 21,600 ಜಪ ಮಾಡ್ತಾರೆ ಅವರು, ಪ್ರತಿಯೊಬ್ಬ ಜೀವಿನಲ್ಲಿ ವಾಯುದೇವರು. ಭಗವಂತನಿಗೆ ಒಬ್ಬ ದೀನಂ ದೂನಂ ಅನಾಥಂ ಉದ್ಧರಂತ ಹೇಳ್ತಾರೆ. ಕರ್ಕೊಂಡೋಗಿ ಜೀವಗಳನ್ನು, ಇವನು ಪಾಪ ನಿನ್ನ ಭಕ್ತ, ನಮ್ಮ ಭಕ್ತ ಬಹಳ ನಿಕೃಷ್ಟ ಭಕ್ತ, ಇವನು ಉದ್ಧಾರ ಮಾಡುವಂಥ ದೇವರನ್ನು ಕೇಳ್ಕೊಳ್ತಾರೆ. ಪ್ರಾಣದೇವರು ಉದ್ಧಾರ ಮಾಡುವಂಥ ದೇವರು ಉದ್ಧಾರ ಮಾಡ್ತಾರೆ, ಇಲ್ದಿರ ಮಾಡಲ್ಲ. ಹಾಗಾಗಿ ಅಂಥವರು ಅವರಿಗೆ ಶ್ರಮ ಆಗಲಿಲ್ಲ, ಇಷ್ಟೆಲ್ಲ ಮಾಡಿದ್ರು ಶ್ರಮ ಆಗಲಿಲ್ಲ. ಇದಕ್ಕೆ ನಾವು ಉದಾಹರಣೆ ಕೊಡಬಹುದು ಅಂತಂದರೆ, ಒಂದು 4 ವರ್ಷ ಆಗಿರಬೇಕು ಪೇಜಾವರ ಶ್ರೀಗಳು ಹೋಗಿ, ವಿಶ್ವೇಶತೀರ್ಥರು ಹೋಗಿ, ಅವರು ನೋಡಿ ಪ್ರತಿ ದಿವಸ 2 ಸಾರಿ ವಾಯುಸ್ತುತಿ ಪುನಶ್ಚರಣೆ ಮಾಡ್ತಾ ಇದ್ರು. ಎರಡು ಸಾರಿ ವಾಯುಸ್ತುತಿ ಪುನಶ್ಚರಣೆ ಮಾಡಲೇಬೇಕು ಅವರು. ಬೆಳಿಗ್ಗೆ ಮಾಡಿದರೆ ಟೈಮ್ ಆಗಲಿಲ್ಲ ಅಂದರೆ ರಾತ್ರಿ 12 ಆದರೂ ವಾಯುಸ್ತುತಿ ಪುನಶ್ಚರಣೆ ಮಾಡ್ಕೊಂಡು ಅವ್ರು ಮಾಡಲೇಬೇಕು, ಮಲಗಲೇಬೇಕು. ಪ್ರತಿ ದಿವಸನೂ ಅವ್ರು ಒಂದು ವಾಯುದೇವರ ಮೂರ್ತಿ ಇಟ್ಕೊಂಡ್ಬಿಟ್ಟು, ಹೂವು ತುಳಸಿ ಇಟ್ಕೊಂಡ್ಬಿಟ್ಟು, ಟೈಮ್ ಸಿಕ್ಕಾಗ ವಾಯುದೇವರು ಮಾಡ್ತೆ, ವಾಯುದೇವ್ರನ್ನ ನಮಸ್ಕಾರ, ವಾಯುದೇವರು. ಆ ವಾಯುದೇವ್ರ ನಮಸ್ಕಾರ ಮಾಡ್ತೀವಿ. ಬೆಳಿಗ್ಗೆ ಉಡುಪಿನಲ್ಲಿ ನಿರ್ಮಾಲ್ಯ, ದೆಹಲಿನಲ್ಲಿ ಪೂಜೆ, ಆಮೇಲೆ ಬದ್ರಿನಲ್ಲಿ ದರ್ಶನ, ಮತ್ತೆ ಸಾಯಂಕಾಲ ಬಂದು ಉಡುಪಿನಲ್ಲಿ ಪೂಜೆ. ಯಾರಿಗೆ ಶ್ರಮ ಆಗ್ತದೆ? ಶ್ರಮ ಆಗ್ತದೆ ತಾನೆ ನಮ್ಗಳಿಗೆ? ನಮಗೆ ಏನಿಲ್ಲ, ಇಲ್ಲಿಂದ ಮಠಕ್ಕೆ ಬಂದು ಮತ್ತೆ ತಡ್ಕೊಂಡವ್ರು ನಮಗೆ ಸುಸ್ತು. ಅವರು 80, 90, 80 ವರ್ಷ, 75 ವರ್ಷದಲ್ಲಿ ನಾವು ಕೇಳಿದ್ದು, ತಿರುಪತಿ ಬೆಟ್ಟ ಹತ್ತಬೇಕಾದ್ರೆ ಅದೇನು ಬರುತ್ತೆ ನಿಮಗೆ, ಗೋಪುರ ಬರುತ್ತಲ್ವ, ಗಾಳಿ ಗೋಪುರ ಬರುತ್ತಲ್ವಾ, ನಾವು 100 ಮೆಟ್ಲು ಹತ್ತಿಲ್ಲ, 82 ವರ್ಷ ಅವ್ರಿಗೆ ಗಾಳಿ ಗೋಪುರ ಹತ್ತಿ ಹಿಂಗೆ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಒಂದು ಚೂರು ರೆಟ್ಟಿಲ್ಲ ಅವ್ರಿಗೆ. ನೋಡ್ಬಿಟ್ಟು ನಕ್ಕು ಬಿಟ್ಟು ಮತ್ತೆ ಹೋದ್ರು ಅವರು. ಶ್ರೀರಂಗದಲ್ಲಿ 7 ಪ್ರಾಕಾರ ಮುಗಿಸ್ಬೇಕಲ್ಲ ಸೇವೆನ, ನಾವು 1 ಪ್ರಾಕಾರ ಮಾಡಬೇಕಾದ್ರೆ ಅವಳು 7 ಪ್ರಾಕಾರ ಮಾಡಿ ಪೂಜೆ ಮಾಡ್ತಾ ಇದ್ರು ಅಂತ ಮಹಾವೀರ. ಯಾಕೆ? ಹನುಮಂತ ದೇವರಿಗೆ ನಿಸ್ಸೀಮ ಬಲ, ನಿನಗೆ ವಿಶ್ರಮ ಬೇಕಾಗಿಲ್ಲ ಅಂತ ಅವರು ದಿವಸ ಅವರನ್ನ ಧ್ಯಾನ ಮಾಡಿ ಪ್ರತಿ ಕ್ಷಣ ವಾಯುದೇವರ ಧ್ಯಾನ ಮಾಡ್ತಾ ಇದ್ರು ಅವರು. ಪ್ರತಿ ಕ್ಷಣ ವಾಯುದೇವ, ಅದಕ್ಕೆ ಅವರಿಗೆ ಸುಸ್ತು ಅನ್ನೋದು ಅವರ ಹಿಸ್ಟ್ರಿನಲ್ಲೇ ಇಲ್ಲ. ಅಂತ ಮಹಾಮಹಿಮರು ಅವರೇ ಹಾಗಿರಬೇಕಾದ್ರೆ ಇನ್ನು ಅವರಿಗೆ ಆ ಶಕ್ತಿ ಕೊಟ್ಟ ವಾಯುದೇವರು ಹೆಂಗಿರಬೇಕು ಅಂತ ಮಹಾಮಹಿಮರನ್ನು ನಾವು ನೋಡಿದ್ದೀವಿ, ಅವ್ರ ಜೊತೆಗಿದ್ದೀವಿ. ಅವ್ರ ಮಹಿಮೆಯನ್ನೇನು ತೋರ್ಕೊಳ್ಳಲ್ಲ, ಅವ್ರಿಗೆ ಏನು ಶ್ರಮ ಅನ್ನೋದೇ ಇಲ್ಲ. ಆ ಥರ ಅವನನ್ನು, ಹನುಮಂತ ದೇವರನ್ನು ನಿಸ್ಸೀಮ ಬಲ ಅಂತ ಹೇಳಿ ಮಾಡಿಬಿಟ್ಟು, ನಿನಗೆ ವಿಶ್ರಾಮ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಪೂಜೆ ಮಾಡ್ತಾ ಇದ್ರೆ ಅವರಿಗೆ ಉದ್ಧಾರ ಮಾಡಿ ಅವರಿಗೆ ಜೀವನ ಪೂರ್ತಿ ಶ್ರಮನೇ ಕೊಡಲಿಲ್ಲ ಅಂತ. 82ನೇ ಇಸ್ವಿನಲ್ಲಿ 700-800 ಮೆಟ್ಲು ಹತ್ತು ಹೋಗಬೇಕು ಅಂತಂದರೆ, ಮತ್ತೆ ಏನು ಯತಿಗಳು 8 ತುತ್ತು ಆಹಾರ ಸೇವಿಸೋದು ದಿವಸಕ್ಕೆ, 8 ತುತ್ತ ಮೇಲೆ ಸೇವಿಸಾಗಿಲ್ಲ ಯತಿಗಳು. ಅವರು ಆವಾಗ ಸೇವಿಸಿದ್ರು ಅಂದರೆ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಆಹಾರ ಪೂಜೆ ಮಾಡಿದ ಮೇಲೆ. ಹಾಗಿರ್ಬೇಕು ಅವರು. ನೀರು ಕುಡಿಯೋಗಿಲ್ಲ ಅವರು. ಆಗಿರೋ ಯತಿಗಳು 80 ನಾವು 30-25 ವರ್ಷದವ್ರು. ಈಗ ಏನಂದ್ರೆ, ಈಗ ಮನೆಯಲ್ಲಿ ಮುಂಚೆ ನಾವು ಸಣ್ಣವ್ರು ಇದ್ದಾಗ, ನಮ್ಮ ವಯಸ್ಸಿನವ್ರು ಇದ್ರೆ ಹೇಳ್ತೀನಿ, ಅವಾಗ ಹಾಸಿಗೆ ಬರೋದು, ಮಡಚಿಡೋದು ಹಾಸಿಗೆ ಬರೋದಲ್ವಾ, ಸುತ್ತಿಡ್ತಿದ್ವಿ. ಈಗ ಸುತ್ತಿಡೋದಿಲ್ಲ ಅಲ್ರಿ, ಪರ್ಮನೆಂಟ್ ಬೆಡ್ಗಳು. ಹೋಗೋದು ಮಲ್ಕೊಳ್ಳೋದು, ಬೆಳಿಗ್ಗೆ ಹೇಳೋದು ಅಂತ ಒಂದು ಹೇಳೋದಷ್ಟೇ, ಕುತ್ಕೊಳ್ಳೋದಿಲ್ಲೇ ಇಲ್ಲ. ಹೋಗು ಮಲ್ಕೋ, ಕುತ್ಕೊಳ್ಳಬೇಕು ಅಂದ್ರೆ ಮಲ್ಕೊಳ್ಳೋದು. ಸುತ್ತಿಡೋ ಹಾಸಿಗೆಗಳು ಇಲ್ಲ. ಯಾವ ಕಾಲದಾಗ ಇದೀನಿ ಅಂತ ಎಲ್ಲ ಮನೆ ಒಳಗೆ ಏನು ಕಾಟ್ಗಳು, ಕಾಟ್ ತುಂಬ ಇವ್ರಿಗೆ ಏನಿಲ್ಲ, ಮಲ್ಕೊಂಡು ಸುಸ್ತು ಅಂತ ಹೇಳೋದು, ಮತ್ತೆ ಮಲ್ಕೊಳ್ಳೋದು. ಈ ತರಹ ಎಲ್ಲಿ ವಾಯುದೇವರ ಆರಾಧನೆ ಮಾಡಬೇಕಲ್ವ ನಾವು. ಅಷ್ಟು ನಮ್ಮ ದೇಹದಲ್ಲಿದ್ದುಕೊಂಡು ಬಿಟ್ಟು ನಮ್ಮ ಕಾರ್ಯಗಳನ್ನು ಮಾಡಿಸಿ ಆ ಸೇವೆ ಮಾಡ್ತಾನಲ್ಲ ವಾಯುದೇವರು, ಮುಖ್ಯ ಪ್ರಾಣಿಗೆ ಅರ್ಪಿಸ್ತಾನಲ್ಲ, ಅವನನ್ನು ನಾವು ಒಂದು ಕ್ಷಣ ಸ್ಮರಣೆ ಮಾಡಲಿಲ್ಲ ಅಂದರೆ ನಾವು ಕೃತಜ್ಞರಲ್ವ. ಯಾರೋ ಏನೋ ಸಾಲ ಕೊಟ್ಟಿರ್ತಾರೆ, ಅವರಿಗೆ ಅಯ್ಯೋ ನನಗೆ ಹೆಲ್ಪ್ ಮಾಡಿಬಿಟ್ಟ ಅಂತೀವಿ. ದಿವಸ ಬೆಳಿಗ್ಗೆ ನಮ್ಮನ್ನು ಉಸಿರಾಡಿಸ್ತಾ ಇದ್ದಾರೆ, ಅವರು ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾರೆ. ಯಾವ ತಾಯಿ ಯಾವ ತಂದೆ ಮಾಡ್ತಾರ್ರಿ ಆ ಕ್ರಿಯೆಗಳನ್ನು? ತಾಯಿ ಮಾಡ್ಬೋದು ಮಗುವಿನ ಕ್ರಿಯೆನ. ಎಷ್ಟು ವರ್ಷ ಮಾಡ್ತಾಳೆ? 5 ವರ್ಷ, 3 ವರ್ಷ, 4 ವರ್ಷ ಮಗುವಿನ ಎಲ್ಲ ಆಚರಣೆನ. ಆಮೇಲೆ ಮಗು ದೊಡ್ಡದಾಯ್ತು ಅಂದ್ರೆ ನೀನೇ ಮಾಡ್ಕೊ ಅಂತಾಳೆ. ಇಲ್ಲ, ಅದು ಕರ್ಮ. ಏನೋ ಮಗು ಕಾಯಿಲೆ ಇದ್ದಪ್ಪ ಅನ್ನೋ ಒಂದು 20 ವರ್ಷ ಆಮೇಲೆ ಸಾಕಾಯ್ತು ಅಂತ ಬೇರೆಯವ್ರನ್ನ ಯಾರನ್ನೋ ಇಡ್ತಾರೆ.
ನಮ್ಮ 84 ನಮ್ಮ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿ ಕ್ಷಣದಲ್ಲೂ ನಮ್ಮ ಸೇವೆ ಮಾಡ್ತಾ ಇರ್ತಾರಲ್ವ, ಅವ್ರು ಒಂದು ದಿವಸ ಕೈಯಿಂದ ಬಿಟ್ಟೋ ನಮ್ಮ ಕೈ ಹೀಗೆ ಇರುತ್ತೆ. ಈ ಸೇವೆ ಮಾಡುವವರು ಅವರಲ್ವಾ. ಮಾತರ್ಮೆ ಮಾತರಿಶ್ವನ್ ಪಿತೃತುಲಗರೋ ಭಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಹಿತ ಜನ್ಮ ಮುಕ್ತ್ಯಾಮಯಾನ. ಮಾತರ್ಮೆ, ನೀನು ನಿಜವಾದ ತಾಯಿ, ನೀನು ನಿಜವಾದ ತಂದೆ. ಇವರೆಲ್ಲ ಈ ಲೋಕದಲ್ಲಿ ತಂದೆಗಳು ಅಂತ ಹೇಳ್ತಿರೋರು ಈ ದೇಹಕ್ಕಷ್ಟೇ ತಂದೆಗಳು. ಆ ಮಹಿಮೆ, ಆ ವಾಯುದೇವರ ಮಹಿಮೆ, ವಾಯುದೇವರ ಅಂತರ್ಯಾಮಿಯಾದ ರಾಮದೇವರ ಮಹಿಮೆ, ಅವರನ್ನು ನಾವು ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಕೃತಜ್ಞರಲ್ವ. ನಾವು ಹಾಗೆ ಯೋಚನೆ ಮಾಡಬೇಕು. ಹಾಗಾಗಿ ಇವನೇನು ಮಾಡ್ತಾನೆ, ಹನುಮಂತ ದೇವರು ಏನು ಮಾಡ್ತಾರೆ ಅಂತಂದರೆ ಸೀದಾ ಅಲ್ಲಿಂದ ಬರ್ತಾರೆ. ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ, ಸ ರಾವಣಂ ಸಪುತ್ರ ಕಂತೃಣೋಪಮಂ ವಿಧಾಯ ಚಾತಯೋ ಪ್ರಪಶ್ಯತೋ ಪುರಿಂ ವಿಧಾಯ ಭಸ್ಮ ಸಾಧ್ಯಯವು. ಎಲ್ಲ ಭಸ್ಮ ಮಾಡಿಬಿಡ್ತಾರೆ. ಭಸ್ಮ ಮಾಡಿಬಿಟ್ಟು ವಿಭೀಷಣನೊಬ್ಬನ ಬಿಟ್ಬಿಟ್ಟು ವಿಲಂಗ ಚಾರಣವ ಪುನಃ ಸ್ವಜಾತಿ ವಿಪ್ರಪೂಜಿತ ಪ್ರಭಚ್ಯವಾನ್ ಹರೇಶಿತುರ್ ಮಧುಪ್ರಭುಂ ಸಮೇಯಿವ. ಎಲ್ಲ ಹಾಳು ಮಾಡ್ತಾರೆ. ಎಲ್ಲ ಹಾಳು ಮಾಡಿಬಿಟ್ಟು ಆ ಕಡೆ ಸಮುದ್ರ ಉಲ್ಲಂಘನ ಮಾಡಿಬಿಟ್ಟು ಸುಗ್ರೀವ ಒಂದು ವನ ಕಟ್ಟಿರ್ತಾನೆ. ಹೇಳಿದ್ದೆ ಮೊನ್ನೆ, ಇವನು ರಾವಣ ಅಶೋಕವನ, ಸುಗ್ರೀವ ಮಧುವನ. ಅವನು ಮಧುವನ, ಅವನು ಅಲ್ಲಿ ವಾಕ್ ಮಾಡ್ತಾ ಇರ್ತಾನೆ ಸುಗ್ರೀವ. ಇಲ್ಲಿ ರಾವಣ ವಾಕ್ ಮಾಡ್ದ. ಇಲ್ಲಿ ರಾವಣನ ವನವನ್ನು ಧ್ವಂಸ ಮಾಡ್ದ ಅಲ್ವಾ. ಅಲ್ಲಿ ಬಂದ ಮಧುವನಕ್ಕೆ ಬಂದುಬಿಟ್ಟು ಎಲ್ಲ ಕಪಿಗಳನ್ನು ಸೇರಿಸ್ಬಿಟ್ಟು ಮಧುವನವನ್ನು ಧ್ವಂಸ ಮಾಡಿದ. ಇಲ್ಲಿ ಧ್ವಂಸ ಮಾಡಿದಾಗ ರಾವಣನಿಗೆ ಸಿಟ್ಟು ಬಂತು. ಅಲ್ಲಿ ಧ್ವಂಸ ಮಾಡಿದಾಗ ಸುಗ್ರೀವ ಸಂತೋಷ ಪಟ್ಬಿಟ್ಟ. ಓ, ಬಹಳ ಸಂತೋಷ ಆಗೋಯ್ತು, ಬಂದ್ಬಿಟ್ಟ ಹನುಮಂತ, ಧ್ವಂಸ ಮಾಡಿಬಿಟ್ಟ ಮಧು ಅಂತ. ನೋಡಿ, ಇಲ್ಲಿ ರಾವಣ ನನ್ನದು ಅಂತ ಅಹಂಕಾರ, ಅಲ್ಲಿ ಅವನಿಗೆ ಮಮಕಾರ ಇಲ್ಲ ಅವನದ್ದು, ಸುಗ್ರೀವನಿಗೆ. ಸುಗ್ರೀವ ಅಂದರೆ ಯಾರು? ಸೂರ್ಯನಾಂಶದವನು, ಸೂರ್ಯ. ಅದೇ ಇದರಲ್ಲಿ ಮಹಾಭಾರತದಲ್ಲಿ ಕರ್ಣನಾಗವನವನು. ಇದೇ ಇಂದ್ರ ವಾಲಿ ಅವನ ಸಮರ್ಥ, ಅವನು ಅರ್ಜುನ ಆಗವನು. ಆವಾಗ ಅವನು ಸಾಯಿಸ್ತಾ, ಇವನು ಸಾಯಿಸ್ದಂಗೆ ಮಾಡ್ತಾನೆ ಕೃಷ್ಣ. ಪರಮಾತ್ಮ ಮಾಡೋದೇ ಆ ಥರನೇ, ಅವನು ಯಾರ್ದು ಇಡಿಸ್ಕೊಳ್ಳಲ್ಲ. ಹಾಗಾಗಿ ಈ ಏನಾಯಿತು, ಮಧುವನಕ್ಕೆ ಬಂದ, ಮಧುವನ ಹಾಳು ಮಾಡ್ದ. ಮಧುವನ ಹಾಳು ಮಾಡಿದರೆ ಯಾಕೆ ಸಂತೋಷ ಪಡಬೇಕು ಸುಗ್ರೀವ? ಅವನಿಗೆ ಅಭಿಮಾನ ಇಲ್ಲ. ಅಂದ್ರೂ ಸಂತೋಷ ಯಾಕೆ ಪಡಬೇಕು? ಈಗ ಮಧು ಅಂದರೆ ಏನು? ಜೇನುತುಪ್ಪ. ಈಗ ಜೇನುತುಪ್ಪ ತಂದು ಎಲ್ಲ ತಿನ್ನಬೇಕು ಅಂದರೆ ಆ ಕಪಿ, ಆ ಹನುಮಂತ ದೇವರು ಒಳ್ಳೆ ಕಾರ್ಯ ಮುಗಿಸ್ಕೊಂಡು ಬಂದಿದ್ರೆ ತಾನೇ ಸಿಹಿ ತಿನ್ನೋದು. ಕಾರ್ಯ ಮುಗಿಸ್ಕೊಂಡ್ಬರ್ಲಿಲ್ಲ ಅಂದ್ರೆ ಅವನು ಅದನ್ನ ಧ್ವಂಸ ಮಾಡ್ತಿದ್ದ, ಬಂದು ಗೊತ್ತಾಗ್ತಿಲ್ಲ ನನಗೆ. ಇಲ್ಲ ತಾನೆ, ಸುಗ್ರೀವ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದ. ಯಾರ ಬಂದಿದ್ರೆ ಹಾಗೆ ಏನಂದ, ನಾವು ಹೋದ ಕಾರ್ಯ ಹನುಮಂತ ದೇವರು ಮಾಡ್ಕೊಂಡ್ಬಂದಿದ್ದಾನೆ ಅಂತ ಕನ್ಫರ್ಮ್ ಆಗೋಯ್ತು ಅವ್ರಿಗೆ. ಸಂತೋಷ ಆಗೋಯ್ತು. ಹಾಳು ಮಾಡ್ಲಿ ಬಿಡು ಅಂತ, ವನ ತಾನೇ, ಹಾಳು ಮಾಡ್ಲಿ ಬಿಡು, ನಂದಲ್ಲ, ಅದೇನಾಗಬೇಕಾಗಿದೆ, ಹಾಳು ಮಾಡಲಿ. ಇದನ್ನೇ ಏನು ಹೇಳೋದು, ನಾನು ನನ್ನ ಅಭಿಮಾನ ಅದನ್ನು ಬಿಡಬೇಕು, ನಾನು ಅನ್ನುವುದನ್ನು ಬಿಡಬೇಕು, ನಂದು ಅನ್ನುವುದನ್ನು ಬಿಡಬೇಕು. ನಾನು ಮಾಡಿದೆ ಅಂತ ಅಹಂಕಾರ ಇರಬಾರ್ದು, ನಂದು ಅನ್ನೋ ಅಭಿಮಾನ ಇರಬಾರ್ದು. ನಮಗೆ ಯಾಕೆ ಅಭಿಮಾನ ಬರುತ್ತೆ? ನಂದು ಮೋಹ, ನಮಗೆ ಕಾಮ, ಅದು ಇಚ್ಛೆ ಬೇಕು. ನಂದು ಅದು ಅಂತೀವಿ. ಅಭಿಮಾನ, ತಂದೆ ತಾಯಿ ಅಭಿಮಾನ, ಪುತ್ರ ಪುತ್ರಿಯರ ಅಭಿಮಾನ. ಯಾಕೆ ದುಃಖ ಆಗತ್ತೆ ನಮಗೆ? ನಮ್ಮ ಮನೆಯಲ್ಲಿ ಯಾರಿಗಾದರೂ ದುಃಖ ಆದರೆ, ತೊಂದರೆ ಆದರೆ ನಮಗೆ ಅತೀವ ದುಃಖ ಆಗುತ್ತೆ. ಆದರೆ ಪಕ್ಕದ ಮನೆಯಲ್ಲಿ ಅದರ ದುಃಖ ಆಗಲ್ಲ. ಸ್ವಲ್ಪ ಆಮೇಲೆ ಅವ್ರ ಸಂಸಾರ, ನಮ್ಮ ಸಂಸಾರ ಅಂತೀವಿ ಅಲ್ವಾ. ನಿಂದಲ್ಲ, ಅದು ಯಾಕೆ? ನನ್ನದು ಅಂತ ಅಭಿಮಾನ ಇದೆಯಲ್ಲ ಅದಕ್ಕೆ, ಇನ್ಯಾತಕ್ಕೂ ಅಲ್ಲ. ಅದು ನಮ್ಮದು ಅಂತ ಅಭಿಮಾನ ಇದೆಯಲ್ಲ ಅದಕ್ಕೆ. ಅವರು ಒಂದು ದಿವಸ ಹಂಗೆ ಹೋಗ್ತಾರೆ, ನೀವು ಹಂಗೆ ಒಂದೇ ಹೋಗೋದು, ಅದು ನಮಗೆ ಗೊತ್ತಾಗಲ್ಲ. ನನ್ನದು ಅಂತೀವಲ್ಲ, ಯಾರ್ದದು? ನೀವೆಲ್ಲಿಂದ ಬಂದಿದ್ದೀರಾ ಇಲ್ಲಿಗೆ? ಒಂದು ಹೇಳ್ತಾರೆ, ನೀವು ಯಾರು, ಒಂದು ಸಾಮಾನ್ಯ ಕೇಳ್ತಾರೆ, ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲಿಂದ ಬಂದ್ರಿ ಅಂದರೆ ನಾನು ಚಿಕ್ಕಬಳ್ಳಾಪುರದಿಂದ ಬಂದೆ ಅಥವಾ ಬಾಗಲಕೋಟೆಯಿಂದ ಬಂದೆ, ಎಲ್ಲಿಂದ ಬಂದೆ ಅಂತ ಹೇಳ್ತೀರಾ. ಇಲ್ಲಪ್ಪ ಅಂತಂದರೆ ಸಿಟಿಯಿಂದ ಬಂದೆ, ಮೆಜೆಸ್ಟಿಕ್ಕಿಂದ ಬಂದೆ ಅಂತೀರಾ. ಮೆಜೆಸ್ಟಿಕ್ಗೆ ಎಲ್ಲಿಂದ ಬಂದೆ? ಅಯ್ಯೋ, ನಾನು ನಿಮ್ಮೂರು ಯಾವುದು? ನನ್ನೂರು ಯಾವುದೋ ಒಂದು ಧಾರವಾಡನೋ ಹುಬ್ಬಳ್ಳಿನೋ ಅಥವಾ ಮಂಗಳೂರು, ಅಲ್ಲಿಂದ ಬಂದೆ. ಮಂಗಳೂರಿಗೆ ಎಲ್ಲಿಂದ ಬಂದೆ? ಇದೊಳ್ಳೆ ಕ್ವಶನ್ ಆಯ್ತಲ್ಲ ನಿಮ್ಮದು ಅಂತ ಕೇಳಿದರೆ, ಮಂಗಳೂರಿಗೆ ಎಲ್ಲಿಂದ ಬಂದೆ? ಎಲ್ಲಿಂದನೋ ಬಂದೆ. ಎಲ್ಲಿಂದ ಬಂದೆ? ನಮ್ಮ ತಾಯಿ ಗರ್ಭದಲ್ಲಿ ಬಂದೆ. ನಿಮ್ಮ ತಾಯಿ ಗರ್ಭದಿಂದ ಎಲ್ಲಿ ಬಂದೆ? ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದೆ? ಆನ್ಸರ್ ಇಲ್ಲ. ನಾವೆಲ್ಲಿಂದ ಬಂದ್ವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವೆಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಹೋಗೋದಕ್ಕೆ ಈ ಸಾಧನೆಗಳೆಲ್ಲ. ಇಷ್ಟು ಸಿಂಪಲ್, ಇದು ಸಿಂಪಲ್ ಅನ್ಸುತ್ತೆ. ನಾವು ಎಲ್ಲಿಂದ ಬಂದುವೋ
ಅಲ್ಲಿ ಹೋಗಬೇಕು. ನಮಗೆ ತಾಯಿಯ ಗರ್ಭದಲ್ಲಿ ಹಾಕದವನೇ ಯಾರು? ಭಗವಂತ ತಾನೇ ಹಾಕದವನು. ಲಕ್ಷಾನುಗಟ್ಟಲೆ ಮಳೆ ಹನಿಗಳು ಬರುತ್ತೆ. ಎಲ್ಲ ಯಾವುದೋ ಒಂದು ಹನಿ ಒಳಗೆ ಪಿತೃಗರ್ಭದಲ್ಲಿ ಬೆಳೆಗಳಲ್ಲಿ ಸೇರ್ಕೊಂಡ್ಬಿಟ್ಟು, ಪಿತೃವಿನಲ್ಲಿ ಸೇರ್ಕೊಂಡ್ಬಿಟ್ಟು, 3 ತಿಂಗಳಾದ್ಮೇಲೆ ಹೆಂಡತಿಯಲ್ಲಿ ಸೇರ್ಕೊಂಡ್ಬಿಟ್ಟು, ಆಮೇಲೆ ಬೆಳೆದು ಬಿಟ್ಟು ಗರ್ಭದಲ್ಲಿ ಬೆಳೆಸವನೇ ಯಾರು? ಪರಮಾತ್ಮ. ಬೆಳೆದು ಬಿಟ್ಟು ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಲ್ವ ನಾವು ಜೀವಿ ಹೊರಗಡೆ ಬರಬೇಕು. ಆ ಕೂಪದೊಳಗೆ ಇಟ್ಕೊಂಡ್ಬಿಟ್ಟು ಸಂಕಟ ಪಟ್ಕೊಂಡ್ಬಿಟ್ಟು ಮಾಡಿ ಅವಾಗ ಒದ್ದಾಡತಂತೆ ಜೀವ. ಭಗವಂತ ನನಗೆ ಇಲ್ಲಿ ಹುಟ್ಟಿಸ್ಬೇಡಪ್ಪ, ದಯವಿಟ್ಟು ಹುಟ್ಟಿಸ್ಬೇಡ, ಈ ಕಷ್ಟ ಅಡಿಗೆಲ್ಲಾರೆ ಅಂತ. ಭಗವಂತ ಈ ಕರ್ಮಕ್ಕೆ ಬರ್ತಾ ಇದೆಯಾ? ಇಲ್ಲ, ನಾನು ಮುಂದಿನ ಟೈಮಲ್ಲಿ ಬರಲ್ಲ, ನಿನ್ನ ನೆನೆದೇ ನೆನಿತೀನಿ, ನಾನು ಬಿಡಲ್ಲ ಅಂತ ಹೇಳ್ತಾನೆ. ಯಾವಾಗ ಭೂಮಿಗೆ ಬಿದ್ದೋ ಭಗವಂತೆಲ್ಲೋ ನಾವೆಲ್ಲೋ ಅಷ್ಟೇ. ಇದೇ ಮೋಹ ಬಂದ್ಬಿಡುತ್ತೆ ಆ ಕರ್ಮಕ್ಕೆ. ಯಾವಾಗ ಮನುಷ್ಯನ ಅನ್ನ ತಿಂತಾರೋ ದೋಷಪೂರಿತ ಅನ್ನವನ್ನ ಮುಗಿತು ಅಷ್ಟೇನೆ. ಅದು ಎಲ್ಲಿಂದ ಬಂದೆ ಅನ್ನೋದು ಗೊತ್ತಿಲ್ಲ, ನಾವು ಎಲ್ಲಿ ಅಂತ ಗೊತ್ತಿಲ್ಲ, ಯಾವುದು ಮನೆಯನ್ನ ಗೊತ್ತಿಲ್ಲ. ನಾವು ನಂದು ಮನೆ ಅಂತೀವಿ. ನಾವು ಬರೋಕ್ಕಿಂತ ಮುಂಚೆನೂ ಆ ಮನೆ ಇತ್ತು, ನಾವು ಹೋದ ಮೇಲೂ ಆ ಮನೆ. ನಮ್ಮ ಜೊತೆಗೆ ಬರಲ್ವಾ ಅದು? ನಾವು ನಂದು ಮನೆ ಅಂತೀವಿ. ನಮ್ದು ಯಾವ ಮನೆ ಅನ್ನೋದೇ ನಮಗೆ ನೆನಪಿಲ್ಲ. ನಮ್ಮ ಮನೆ ಇರೋದು ಮೋಕ್ಷದಲ್ಲಿ, ಅದು ನಿಜವಾದ ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ದಾಸರು ಅದಕ್ಕೆ ಹೇಳಿರೋದು. ಇಲ್ಲಿರೋ ಸುಮ್ಮನೆ ಬಾಡಿಗೆ ಬಂದಂಗೆ ಇದೀವಿ ಈ ಶರೀರದಲ್ಲಿ. ಮುಂದಿನ ಜನ್ಮ ಎಲ್ಲಿ ಬರುತ್ತೆ? ಯಾವ ಹುಳಾಗಿ ಹುಡ್ತೀವಿ ಯಾರಿಗೆ ಗೊತ್ತು? ಮನುಷ್ಯರಾಗಿ ಹುಡ್ದವ್ರು, ಈ ಬ್ರಾಹ್ಮಣರಾಗಿ ಹುಡ್ದವ್ರು ಮತ್ತೆ ಬ್ರಾಹ್ಮಣರಾಗಿ ಹುಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಹುಳಾಗೂ ಹುಟ್ಟಬಹುದು ಮಾಡಿದ ಕರ್ಮಕ್ಕೆ. ನಾವು ಎಷ್ಟು ಡೆಫಿನೆಟ್ ಆಗಿ ಹೇಳ್ತೀವಿ ಗೊತ್ತಾ? ಎಷ್ಟೆಷ್ಟು ತೊಗೊಂಡ್ಬಿಟ್ರೆ ನಾವೆಲ್ಲ ಕೂತ್ಕೊಂಡಿರ್ತೀವಿ. ಸಾಧಾರಣ ರಾವಣನ ಉದಾಹರಣೆ ತಗೊಂಡ್ರೆ, ರಾವಣ ಈಗ ಎಷ್ಟೇ ಕೆಟ್ಟವನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬರುತ್ತೆ ಅಂತ ಅಂತೀವಿ ತಿಳ್ಕೊಳ್ಳಿ. ಆ ಬರಬೇಕು, ಹಾಗೆ ಬರಬಾರ್ದು ಅಂತಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಭಗವಂತ ಯೋಚನೆ ಮಾಡ್ತಾನೆ, ಭಗವಂತ ಕೊಡ್ತಾನೆ ಅದಕ್ಕೆ ಫಲನ. ಆದರೆ ನಮಗೆ ಬರಲ್ಲ ಆ ಯೋಚನೆ, ಕೆಟ್ಟವರಿಗೆ ಬರಲ್ಲ ಆ ಯೋಚನೆ. ಎಷ್ಟೇ ಕೇಳಿದ್ರು ಕೂಡ ಅಷ್ಟೇನೆ. ನಾವು ಮಾಡೋ ಕೆಲಸ ಅದೇನೆ, ಕೇಳಿ ಮಾಡೋ ಕೆಲಸ ಅದನ್ನೇ. ಹಾಗಾಗಿ ನಮ್ಗೇನಾಗತ್ತೆ ಅಂತಂದ್ರೆ, ನಮಗೆ ನಮ್ಮ ಮನೆಯ ಅರಿವು ಇಲ್ಲ, ಅರಿವು ನಮ್ಮ ಮನೆಯದಿಲ್ಲ. ನಾವೆಲ್ಲಿಂದ ಬಂದಿದ್ದೀವಿ ಅನ್ನೋದು ಗೊತ್ತಿಲ್ಲ, ನಮ್ಮ ಮನೆ ಯಾವುದು ಅಂತ ಗೊತ್ತಿಲ್ಲ. ಆ ದಾರಿ ತೋರಿಸೋ ಅಂತ ರಾಘವೇಂದ್ರ ಸ್ವಾಮಿಗಳಂಥ ಮಹನೀಯರು, ಮಧ್ವಾಚಾರ್ಯರಂಥ ಮಹನೀಯರು, ಭಗವತ್ ಗ್ರಂಥಗಳನ್ನು ನೋಡಿಕೊಳ್ಳುವ, ಅದನ್ನು ಕೇಳಿಕೊಳ್ಳುವ ತಾಳ್ಮೆ ನಮಗಿಲ್ಲ, ಅರ್ಥ ಮಾಡಿಕೊಳ್ಳುವ ಮನಸ್ಸಿಲ್ಲ. ನಮ್ಮ ದಾರಿ ತಪ್ಪದೇನೆ ಎಲ್ಲೂ ಹೋಗ್ತೀವಿ. ದಾರಿ ಕಾಣದಯ್ಯ ವೈಗುಂಠಕ್ಕೆ ಅಂತ ದಾಸರು ಅದಕ್ಕೆ ಹೇಳಿ. ದಾರಿನೇ ಕಾಣಲ್ಲ ನನಗೆ ಅಂತ ದಾಸರು ಹೇಳುವುದೇನು ಸುಮ್ಮನೆ ಕನ್ನಡ ಪದ ಬಾಯಿ ಬಂದಿದ್ದು ಹೇಳಿಲ್ಲ. ಅವರು ಈ ಮಾಡ್ತಾರಲ್ಲ, ಯಾರು ನಿಮ್ಮದು ಸಿನಿಮಾದವರು ರೈಟ್ ಮಾಡ್ತಾರಲ್ಲ ಹಾಡುಗಳು, ಆ ಥರ ಅಲ್ಲ ದಾಸರ ಹಾಡುಗಳು. ಬರದಿದ್ದೆ ಒಂದೊಂದಕ್ಕೊಂದು ಉಪನಿಷತ್ನಲ್ಲಿ ಸಿಗ್ತಾವ ಅದಕ್ಕೆ ಅರ್ಥಗಳು. ದಾರಿ ಕಾಣದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಅಂತಾರೆ. ನೀನೇ ದಾರಿ ತೋರಿಸ್ಬೇಕು, ಮುಖ್ಯ ಪ್ರಾಣದೇವರೇ ಈ ಸುಂದರಕಾಂಡ ರಾಮಾಯಣವನ್ನು ಕೇಳಿದರೆ, ಶ್ರದ್ಧೆಯಿಂದ ಕೇಳಿದರೆ ಮುಖ್ಯ ಪ್ರಾಣದೇವರು ದಾರಿ ತೋರಿಸ್ತಾರೆ, ಭಗವಂತನ ಪುರಕ್ಕೆ ದಾರಿ ತೋರಿಸ್ತಾರೆ. ಅಲ್ಲಿ ಬಂದುಬಿಟ್ಟು ಏನಾಯಿತು, ಮುಂದೆ 2 ಸುಂದರ ವಾಕ್ಯಗಳಿದ್ದಾವೆ, ಅದೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಏನು ಮಾಡ್ತಾರೆ, ರಾಮನ ಹತ್ರ ಹೋಗ್ತಾರೆ. ರಾಮನ ಹತ್ರ ಹೋಗಿ ಏನು ಕೇಳ್ತಾರೆ, ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರ ವರೈ ಸಮೇತಃ ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗಗಿ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಎಲ್ಲ ಕಪಿಗಳನ್ನು ತರ್ಕೊಂಡು ಹೋಗಿ ಮಾಡ್ತಾರೆ. ಅವರೊಬ್ಬರೇ ಹೋಗ್ಬೋದಾಗಿತ್ತಲ್ಲ, ಒಬ್ಬರೇ ಮಾಡಿದ ಕೆಲಸನ ತನ್ನ ಸಮೂಹವನ್ನು ಕರ್ಕೊಂಡು ಹೋಗ್ತಾರೆ. ಉದ್ಧಾರ ಮಾಡಬೇಕು ಜನಗಳನ್ನು ಅಂತ ಕರ್ಕೊಂಡು ಹೋಗ್ತಾರೆ. ಆವಾಗ ಚೂಡಾಮಣಿ ಅಂತಂದ್ರೆ ಏನು? ಭಗವಂತನಲ್ಲಿ ಒಂದು ಕೌಸ್ತುಭ ಮಣಿ ಇದೆ, ಒಂದು ಚೂಡಾಮಣಿ ಇದೆ. ಕೌಸ್ತುಭ ಮಣಿಗೆ ಬ್ರಹ್ಮದೇವರು ಅಭಿಮಾನಿ, ಚೂಡಾಮಣಿಗೆ ಮುಖ್ಯ ಪ್ರಾಣದೇವರೇ ಅಭಿಮಾನಿ. ಅವರೇ ಅಭಿಮಾನಿ ತಕ್ಕೊಟ್ಟವ್ರು ಹನುಮಂತ ದೇವರು. ಚೂಡಾಮಣಿ ಅಭಿಮಾನಿ. ಚೂಡಾಮಣಿ ಅಂತ ಕೊಟ್ಟು ಪ್ರಣಾಮ ಮಾಡ್ತಾರೆ, ಸಾಷ್ಟಾಂಗ ಪ್ರಣಾಮ ಅಂತಂದ್ರೆ ಆವಾಗ ರಾಮ ಹೇಳ್ತಾನೆ, ರಾಮೋಪಿ ನಾನು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಬಲಿತಸ್ಯ ವಿಲಕ್ಷ ಕಿಂಚಿತು ಸ್ಮಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಷ್ಟಮಂ ಪರಮಾಭಿದುಷ್ಟ. ಆವಾಗ ರಾಮದೇವರು ಕೇಳ್ತಾರೆ, ನೋಡಪ್ಪ ಇಷ್ಟೆಲ್ಲ ಕಾರ್ಯ ಮಾಡಿದ, ನಿನ್ನ ಬಿಟ್ಟು ಇನ್ಯಾರಿಗೂ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದೊಂದು ಕೆಲಸ ಏನು ಮಾಡಿದೆಯೋ ಹೋಗೋ ದಾರಿನಲ್ಲಿ ಆ ಕೆಲಸ ನಿನ್ನ ಬಿಟ್ಟು ಇನ್ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಏನು ಕೊಡ್ಲಿ ನಾನು? ಭಗವಂತನಿಗೆ ಏನು ಕೊಡ್ಬೇಕು ನಾನು? ನನ್ನ ಹತ್ರ ಏನು ಇಲ್ಲ, ಕಾಡಿಗೆ ಬಂದ್ಬಿಟ್ಟಿದ್ದೀನಿ. ಭಗವಂತನ ನಾಡಿಗೆ ನೋಡಿ ನನ್ನ ಹತ್ರ ಏನು ಇಲ್ಲ, ಕಾಡಿಗೆ ಬಂದ್ಬಿಟ್ಟಿದ್ದೀನಿ. ನಿನಗೆ ಏನು ಕೊಡ್ಬೇಕು ನಾನು? ನೀನು ಮಾಡಿದ ಭಕ್ತಿಗೆ ಏನಾದರೂ ನಿನಗೆ ಋಣಿ ನಾನು ಅಂತಂತಾರೆ ಭಗವಂತ. ಆವಾಗ ಹನುಮಂತ ದೇವರು ಸುಮ್ಮನಿರ್ತಾರೆ. ನೀನು ಸುಮ್ಮನಿದ್ರು ಅಲ್ವಪ್ಪ, ಎಲ್ಲರೂ ಆಶ್ಚರ್ಯಪಡ್ತಾರೆ, ಬೇರೆ ಕಪಿಗಳು ಆಶ್ಚರ್ಯಪಡ್ತಾರೆ. ಆಶ್ಚರ್ಯಪಟ್ಟು ಬಿಟ್ಟು ನಿನಗೆ ಯಾಕೆ ಏನು ಕೊಡ್ತಾರೆ ಹನುಮಂತ ದೇವರಿಗೆ ಅಂತ ನೋಡಿ, ನಿನಗೆ ಏನು ಕೊಡ್ಲಿಕ್ಕೂ ನನಗೆ
ಇಲ್ಲ, ಒಂದು ಕೆಲಸ ಮಾಡ್ತೀನಿ ಬಾ ಅಂತ ಎರಡೂ ಕೈ ತೆಗಿತಾನೆ. ಹನುಮಂತ ದೇವರು ಬಂದರೆ ಗಾಢಾಲಂಘನ ಮಾಡ್ಕೊಂಡ್ಬಿಡ್ತಾನೆ. ಸಾಯುಜ್ಯ ಮೋಕ್ಷ ಅಂತ ಭಗವಂತನ ಅಂಗಗಳಿಗೆ ಪ್ರತಿಯೊಂದು ಅಂಗಗಳು ಗಾಢಾಲಂಘನ ಮಾಡ್ಕೊಳ್ತಾನೆ. ವಾಯುದೇವರಿಗೆ ದೇವತೆಗಳಿಗೆಲ್ಲ ಭಗವಂತನ ಅಂಗಗಳಲ್ಲಿ ಸುಖ ಅನುಭವಿಸಬೇಕು ಅಂತ ಅವ್ರಿಗೆ ಅದಿರಂತೆ. ಆ ಸಾಯುಜ್ಯ ಮೋಕ್ಷ ಅಂತ ಬರುತ್ತೆ 4 ಮೋಕ್ಷದಲ್ಲಿ, ಅದು ಪದವಿ. ವಾಯುದೇವರನ್ನು ಆಲಂಗಿಸಿಕೊಳ್ತಾನೆ ಅಂತ ಎಲ್ಲ ಭಗವಂತ ಯಾರು ಅಂದರೆ ಮುಖ್ಯ ಪ್ರಾಣದೇವರು ಭಗವಂತನಿಗೆ ನಿಷ್ಕಲ್ಮಶವಾಗಿ ನಿಷ್ಕಾಮವಾದ ಸೇವೆಯನ್ನು ಮಾಡಿದ್ದಾರೆ. ಆ ನಿಷ್ಕಾಮ ಸೇವೆಯನ್ನು ಮಾಡಿದ ಅವರ ಅನುಯಾಯಿಗಳಾದ ನಾವು ಅವರ ಶಾಸ್ತ್ರದಲ್ಲಿ ಲಕ್ಷ್ಮಿಯ ಅನ್ವೇಷಣೆ ಮಾಡಬೇಕು. ಲಕ್ಷ್ಮಿಯ ಅನ್ವೇಷಣೆ ಮಾಡಿಬಿಟ್ಟು ಲಕ್ಷ್ಮಿಯ ಅನ್ವೇಷಣೆಯ ಮುಖಾಂತರ ಭಗವಂತನನ್ನು ಕಾಣಬೇಕು ಅಂತ ಅದು ಮುಖ್ಯ ಪ್ರಾಣದೇವರ ದ್ವಾರ ಕಾಣಬೇಕು ಅಂತ ಸುಂದರಕಾಂಡ ಹೇಳುತ್ತೆ ಅನ್ನೋಲ್ಲಿಗೆ ಸುಂದರಕಾಂಡದ ಈ ಸುಂದರ ಚಿಂತನೆಯನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಸೀತಾರಾಮ ಭಿನ್ನ ಶ್ರೀ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣವಸ್ತು. ಇಷ್ಟು ಒಂದು ವಾರ ಇದನ್ನು ಶ್ರದ್ಧೆಯಿಂದ ಬಂದು ಕೇಳಿದ್ದೀರಾ. ಯಾರ್ಯಾರು ಶ್ರದ್ಧೆಯಿಂದ ಕೇಳಿದ್ದೀರೋ ಅವರ ಯೋಗ್ಯತೆ ಅನುಸಾರವಾಗಿ ಭಗವಂತ ತನ್ನ ಆಲಿಂಗನವನ್ನು ಕೊಡಲಿ ಅಂದರೆ ತನ್ನ ಜ್ಞಾನವನ್ನು ಕೊಡಲಿ ಮುಖ್ಯ ಪ್ರಾಣದ್ವಾರ ಅಂತ ಹೇಳಿಬಿಟ್ಟು ಇದನ್ನು ಶ್ರೀಕೃಷ್ಣನಿಗೆ ಅರ್ಪಿಸೋಣ. ಕಾಯೇನ ವಾಚ ಮಂತ್ರೇಂದ್ರಿಯೇರ್ವಾ